ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗಳೇ, ಕ್ರೈಸ್ತರು ಯಾಕೆ ಭಾನುವಾರದಲ್ಲಿ ಕೂಡಿಕೊಂಡು ದೇವರನ್ನ ಆರಾಧನೆ ಮಾಡ್ತಾರೆ, ಆದರೆ ಸಬ್ಬತ್ ದಿನ ಮಾಡೋದಿಲ್ಲ? ಮುಖ್ಯವಾಗಿ ಭಾನುವಾರದಲ್ಲಿ ಅವರು ಕೂಡಿ ದೇವರನ್ನು ಆರಾಧನೆ ಮಾಡೋದಕ್ಕೆ ಸತ್ಯವೇದದಲ್ಲಿ ಯಾವುದಾದರೂ ವಿಶೇಷತ್ವ ಇದೆಯಾ? ಈ ರೀತಿ ಮಾಡೋದು ಸರಿನಾ ಎಂಬುದಾಗಿ ನಾವು ಇವತ್ತು ಧ್ಯಾನ ಮಾಡ್ಕೊಳ್ಳೋಣ. ಯಾಕೆಂದರೆ ನಮ್ಮೆಲ್ಲರಿಗೂ ಗೊತ್ತು, ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲ್ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡಾಗ ಅವರಿಗೆ ನೀವು 7ನೇ ದಿವಸ ಅದು ಪರಿಶುದ್ಧವಾಗಿರಬೇಕು, ಬೇರೆ ಎಲ್ಲ ದಿವಸದಲ್ಲಿ ನೀವು ಕೆಲಸ ಮಾಡ್ಬೋದು 6 ದಿವಸ, 7ನೇ ದಿವಸ ನೀವು ವಿಶ್ರಾಂತಿಯಿಂದ ಇರಬೇಕು ಅಂತ ಹೇಳಿ ಆ ದಿನನ ಒಂದು ವಿಶೇಷವಾದ ದಿನವಾಗಿ ಅವರಿಗೆ ಹೇಳಿದರು. ಅದು ಒಂದು ಸ್ಪೆಷಲ್ ಆಗಿತ್ತು ಅವರಿಗೆ. ಅದನ್ನೇ ಸಬ್ಬತ್ ದಿನ ಅಂತಾರೆ, 7ನೇ ದಿನ. ಯಾಕಂದರೆ ದೇವರು 6 ದಿನ ಸೃಷ್ಟಿ ಮಾಡಿ 7ನೇ ದಿನ ವಿಶ್ರಾಂತಿ ತಗೊಂಡ್ರು. ಅದೇ ರೀತಿ ನೀವು 6 ದಿನ ಕೆಲಸ ಮಾಡಬೇಕು, 7ನೇ ದಿವಸ ವಿಶ್ರಾಂತಿ ಉಳ್ಳವರಾಗಿರಬೇಕು ಅಂತ. ಆ ದಿವಸದಲ್ಲಿ ಜನಗಳು ಆಲಯಕ್ಕೆ ಹೋಗಿ ಇಲ್ಲ ಪ್ರತ್ಯಕ್ಷ ಗುಡಾರಕ್ಕೆ ಹೋಗಿ ಅವರ ಯಜ್ಞಗಳನ್ನ ಸಮರ್ಪಿಸೋದು, ದೇವರ ಒಂದು ಸ್ಮರಣೆ ಮಾಡೋದು, ಇದೆಲ್ಲ ಕೂಡ ಮಾಡ್ತಾಯಿದ್ರು. ಅದೇ ರೀತಿ ಅನೇಕ ವಿಶೇಷವಾದಂಥ ದಿವಸಗಳು ಕೂಡ ಅವರಿಗೆ ಕೊಡಲ್ಪಟ್ಟಿತ್ತು. ಆದರೆ ಕ್ರೈಸ್ತರು ಎಲ್ಲ ಲೋಕದಲ್ಲಿ ನಾವು ನೋಡುವಾಗ ಸಭೆಗಳಲ್ಲಿ ಭಾನುವಾರ ಸೇರ್ಕೊತಾರೆ. ಭಾನುವಾರ ಬಂದು ಮೊದಲನೇ ದಿವಸ, ವಾರದ ಮೊದಲನೇ ದಿವಸ ಭಾನುವಾರ, ಆವತ್ತು ಎಲ್ಲರೂ ಸೇರ್ಕೊತಾರೆ. ಸೊ ಇದು ಯಾಕೆ ಅನ್ನೋದು ನಾವು ನೋಡುವಾಗ ಸಹೋದರ ಸಹೋದರಿ, ಮೊದಲನೇದಾಗಿ ಈ ಸಬ್ಬತ್ ದಿನ ಮತ್ತು ಅನೇಕ ಹಬ್ಬಗಳು ಮತ್ತು ಆಚಾರಗಳು ದೇವರು ಹಳೆ ಒಡಂಬಡಿಕೆ ಕಾಲದಲ್ಲಿ ಇಸ್ರಾಯೇಲ್ ಜನಗಳನ್ನು ಒಂದಿಗೆ ಮಾಡಿಕೊಂಡಂಥ ಒಂದು ನಿಬಂಧನದ ಒಳಗೆ ಇತ್ತು. ಆದರೆ ಯಾವಾಗ ಯೇಸು ಸ್ವಾಮಿ ಬಂದು ನಮಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಪುನರುತ್ಥಾನ ಆದ್ನೋ, ಆಗಿಂದ ಹೊಸ ಒಡಂಬಡಿಕೆ ಒಳಗೆ ಸಭೆ ಬಂದಿದೆ. ಅದರಿಂದ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಕೆಲವು ವ್ಯತ್ಯಾಸಗಳು ಬರ್ತದೆ. ಯಾಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ದೇವರವರಿಗೆ ಅನೇಕ ಆಜ್ಞೆಗಳನ್ನ ಕೊಟ್ಟರು. ನೀವು ಈ ರೀತಿ ಮಾಡಿ, ಆ ರೀತಿ ಮಾಡಿ, ಪಾಪ ಮಾಡಿದ್ರೆ ಅದಕ್ಕಾಗಿ ಯಜ್ಞ ತಗೊಂಬನ್ರಿ, ಅದನ್ನು ಹೊಡೆದು ಅದರ ರಕ್ತವನ್ನು ನೀವು ಚೆಲ್ರಿ, ಆಗ ಅದರ ಮೂಲಕ ನಿಮಗೆ ಪಾಪ ಕ್ಷಮಾಪಣೆ ಆಗ್ತದೆ. ಮತ್ತು ಅನೇಕ ಅವರಿಗೆ ಸಂಪ್ರದಾಯಗಳನ್ನು ಅವರು ದೇವರು ಕೊಟ್ಟಿದ್ದರು, ಅನೇಕ ಆಚಾರಗಳನ್ನ. ಆದರೆ ಇದೆಲ್ಲ ಮಾಡಿದ್ರು ಅವರು ಅದರ ಮೂಲಕ ಅವರು ನೀತಿವಂತರಾಗಿ ಇರಲಿಕ್ಕಾಗಲಿಲ್ಲ, ಪಾಪದಿಂದ ವಿಮೋಚನೆ ಅವರು ಹೊಂದೋದಕ್ಕಾಗಿಲ್ಲ. ಯಾಕಂದರೆ ಧರ್ಮಶಾಸ್ತ್ರ ಪರಿಪೂರ್ಣವಾದದ್ದು, ಆದರೆ ಮನುಷ್ಯ ಪಾಪಿ ಬಲಹೀನವಾಗಿದ್ದಾನೆ. ಆದ್ದರಿಂದ ಅವನು ಎಷ್ಟೇ ಜಾಗರೂಕತೆಯಿಂದ ಅವನು ಅದನ್ನು ಕೈಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ಅವನು ಸಂಪೂರ್ಣವಾಗಿ ಮಾಡೋಕ್ಕಾಗೋದಿಲ್ಲ. ಒಂದೇ ಒಂದು ಆಜ್ಞೆ ಮೀರಿದ್ರು ಅವನು ಪಾಪಿಯಾಗಿ ಶಾಪಗ್ರಸ್ತನಾಗ್ತಾನೆ. ಆ ಕಾರಣದಿಂದನೇ ದೇವರು ಯೇಸು ಸ್ವಾಮಿನ ಕಳಿಸಿ, ಯೇಸು ಹುಟ್ಟುವಾಗಲೇ ಪರಿಪೂರ್ಣ ಒಂದು ವ್ಯಕ್ತಿಯಾಗಿದ್ದರಿಂದ ಆತನು ನ್ಯಾಯ ಪ್ರಮಾಣವನ್ನು ಧರ್ಮಶಾಸ್ತ್ರದ ಒಡಂಬಡಿಕೆಯಲ್ಲಿ ಕೊಟ್ಟಂಥ ಎಲ್ಲವನ್ನೂ ಆತನು ಪರಿಪೂರ್ಣವಾಗಿ ಪಾಲಿಸಿ ಆತನು ನಮಗಾಗಿ, ಪಾಪಿಗಳಿಗಾಗಿ ಆತನು ಹೊಣೆಯಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟನು. ಆ ಕಾರಣದಿಂದ ಮನುಷ್ಯನು ಆಜ್ಞೆಗಳನ್ನು ಮೀರಿ ಶಾಪಗ್ರಸ್ತನಾಗಿದ್ದಂಥ ಒಂದು ಪರಿಸ್ಥಿತಿಯಿಂದ ದೇವರು ಅವನನ್ನು ರಕ್ಷಿಸಿ ಯೇಸುವಿನ ನೀತಿಯನ್ನು ಆತನು ಕೊಟ್ಟು ಅವನ ನೀತಿವಂತನಂತ ಎಣಿಸಿ ಆತನ ಪಾಪನೆಲ್ಲ ಕ್ಷಮಿಸಿ ಆತನಿಗೆ ನಿತ್ಯ ಜೀವನ ಯೇಸು ಮೂಲಕ ಕೊಡ್ತಾರೆ. ಅದರಿಂದ ಯೇಸು ಸ್ವಾಮಿ ಬಂದ ನಂತರ ಅನೇಕ ವಿಷಯಗಳು ಬದಲಾವಣೆ ಆಯಿತು. ಯೇಸು ಸ್ವಾಮಿ ಬರೋದಕ್ಕೆ ತನಕ ಒಂದು ರೀತಿಲಿತ್ತು, ಅದನ್ನು ನಾವು ವ್ಯತ್ಯಾಸನ ತಿಳ್ಕೊಂಬಿಡಬೇಕು. ಹಳೆ ಒಡಂಬಡಿಕೆ ಅಂದರೆ ಶಿಲುಬೆಗೆ ಮುಂಚೆ ಇದ್ದಂಥ ಕಾಲ ಹಳೆ ಒಡಂಬಡಿಕೆ ಕಾಲ. ಅದು ಇಸ್ರಾಯೇಲ್ ಜನಗಳೊಂದಿಗೆ ದೇವರು ನ್ಯಾಯ ಪ್ರಮಾಣನ ಕೊಟ್ಟು ಮಾಡಿಕೊಂಡಂಥ ಒಂದು ಒಪ್ಪಂದ. ಆದರೆ ಯೇಸು ಸ್ವಾಮಿ ಬಂದ ನಂತರ ಅದು ಹೊಸ ಒಡಂಬಡಿಕೆ ಒಳಗೆ ನಾವು ಬಂದಿದ್ದೇವೆ. ನ್ಯಾಯ ಪ್ರಮಾಣದ ಕೆಳಗೆ ನಾವು ಇಲ್ಲ, ಅದರಿಂದ ನಾವು ರಕ್ಷಿಸಲ್ಪಟ್ಟಿಲ್ಲ. ನಾವು ರಕ್ಷಿಸಲ್ಪಟ್ಟಿರೋದು ಕೇವಲ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾಡಿದಂಥ ಆ ಒಂದು ಮಹಾ ಕಾರ್ಯದಿಂದ. ಅದನ್ನು ನಂಬುವುದರ ಮೂಲಕ ದೇವರು ನಮ್ಮ ಪಾಪವನ್ನೆಲ್ಲ ಕ್ಷಮಿಸಿ ನಮಗೆ ನೀತಿವಂತರಂತ ನಿರ್ಣಯ ಮಾಡಿ ನಮ್ಮನ್ನು ರಕ್ಷಿಸ್ತಾರೆ.
ಆದ್ದರಿಂದ ಈ ಒಂದು ಡಿಫ್ರೆನ್ಸು ಕ್ರೈಸ್ತರು ಚೆನ್ನಾಗಿ ತಿಳ್ಕೊಬೇಕು. ಆದ್ದರಿಂದ ಹೊಸ ಒಡಂಬಡಿಕೆ ಕಾಲದಲ್ಲಿ ಬಂದಾಗ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನಗಳಿಗೆ ಕೊಟ್ಟಂಥ ಅನೇಕ ಆಚಾರಗಳು, ಪದ್ಧತಿಗಳು ಈಗ ಅದರ ಕೆಳಗೆ ನಾವು ಇಲ್ಲ. ಆ ವಿಷಯದಲ್ಲಿ ಯಾರೂ ನಮ್ಮನ್ನೀಗ ತೀರ್ಪು ಮಾಡೋದಕ್ಕಾಗೋದಿಲ್ಲ ಎಂಬುದಾಗಿ ಪೌಲು ವಾಕ್ಯದಲ್ಲಿ ಎಷ್ಟು ಕ್ಲಿಯರಾಗಿ ನಮ್ಗೆ ಹೇಳ್ತಾರೆ. ಇದನ್ನು ಇವತ್ತು ನಾವು ಧ್ಯಾನ ಮಾಡಿಕೊಂಡು ಬರೋಣ. ಮತ್ತು ಮುಖ್ಯವಾಗಿ ಭಾನುವಾರ ಯಾಕೆ ನಾವು ಕುಡ್ಕೊಬೇಕು, ಯಾಕೆ ದೇವ್ರನ್ನ ಆರಾಧನೆ ಮಾಡೋದು, ಅದಕ್ಕೆ ಏನು ಆಧಾರ ಇದೆ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನೋಡ್ಕೊಳ್ಳೋಣ. ಸಹೋದರಿ, ಇದಕ್ಕೆ ಪ್ರಾರಂಭವಾಗಿ ನಾವು ನೋಡುವಾಗ ಕೊಲೊಸ್ಸೆ 2ನೇ ಅಧ್ಯಾಯ 16ನೇ ವಚನನ ಓದ್ಕೊಳ್ಳೋಣ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬಿವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ನೋಡಿದ್ರ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ತಿಂದು ಕುಡಿಯೋ ವಿಷಯದಲ್ಲಿ, ಹಬ್ಬ, ಹುಣ್ಣಿಮೆ ಮತ್ತು ಸಬ್ಬತ್ ವಿಷಯದಲ್ಲಿ ನಿಮ್ಮನ್ನು ಯಾರೂ ದೋಷಿಗಳಂತ ಎಣಿಸಬಾರದು. ನಿಮ್ಮನ್ನು ಯಾರೂ ತೀರ್ಪು ಮಾಡೋದಕ್ಕೆ ಅವಕಾಶ ಇಲ್ಲ. ಯಾಕೆ ಅಂದರೆ ನೆಕ್ಸ್ಟ್ ಹೇಳ್ತಾರೆ ನೋಡಿ, ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ, ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಇದೆಲ್ಲ ಒಂದು ಛಾಯೆ ಆಗಿತ್ತಷ್ಟೇ. ಅದರಿಂದ ಯಾವ ರೀತಿಯೂ ಮನುಷ್ಯನಿಗೆ ಪಾಪ ವಿಮೋಚನೆ ಆಗಲಿ, ರಕ್ಷಣೆ ಆಗಿ ಸಿಗ್ತಿರ್ಲಿಲ್ಲ. ಯಾಕಂದರೆ ಅದನ್ನೆಲ್ಲ ಎಷ್ಟು ಶ್ರದ್ಧೆಯಾಗಿ ಪಾಲಿಸ್ತಿದ್ದಂಥವ್ರು ಕೂಡ ಶಾಪಗ್ರಸ್ತರಾಗೇ ಇದ್ದರು. ಅವ್ರು ಆ ರೀತಿಯೇ ಅವರು ಸಾಯ್ತಿದ್ರು ಅಲ್ವರ. ಅದರಿಂದ ರಕ್ಷಣೆ ಹೊಂದೋದಕ್ಕೆ ಸಾಧ್ಯವಾಗದೇ ಇರೋ ಕಾರಣದಿಂದ ಯೇಸು ಬಂದು ಆತನು ಎಲ್ಲವನ್ನು ಪಾಲಿಸಿ ನಮ್ಮ ಬದಲಾಗಿ ಆತನು ಶಿಲುಬೆ ಮೇಲೆ ಹೊಣೆ ಆದ್ದರಿಂದ ಆತನ ನೀತಿ ನಮಗೆ ಕೊಡಲ್ಪಟ್ಟು ನಾವು ಈಗ ದೇವರ ಮುಂದೆ ದೇವರ ಮಕ್ಕಳಾಗಿ ನೀತಿವಂತರಾಗಿ ಕಂಡುಬರ್ತೀವಿ. ಆದ್ದರಿಂದ ಅದೆಲ್ಲ ಬಂದು ಒಂದು ಛಾಯೆ ಅಷ್ಟೇ. ನಿಜ ಸ್ವರೂಪನು ಕ್ರಿಸ್ತನೇ ಅಂತ ಹೇಳ್ತಾರೆ. ಅದರಿಂದ ಅದರ ಮೇಲೆ ನಾವು ನೋಡುವಾಗ ಕೆಲವು ವಚನಗಳನ್ನ, ಅನೇಕ ವಿಷಯಗಳು ಯೇಸು ಸ್ವಾಮಿ ಶಿಲುಬೆ ಮೇಲೆ ನಮಗಾಗಿ ಜಯಿಸಿದ್ದಂಥ ಕಾರ್ಯಗಳನ್ನ ಕೂಡ ಹೇಳ್ತಾರೆ ನೋಡಿ. 13ನೇ ವಚನದಿಂದ, ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಅಪರಾಧಗಳನ್ನ ಮಾಡಿಕೊಂಡು ಮತ್ತು ಅವರಿಗೆ ಕೊಟ್ಟಂಥ ಆಜ್ಞೆಗಳನ್ನೆಲ್ಲ ನಾವು ಪಾಲಿಸ್ತೀರಾ ಇದ್ವಿ ಅಂತ ನಮ್ಮನ್ನು ಕ್ರಿಸ್ತನೊಳಗೆ ಬದುಕಿಸಿದ್ದಾನೆ ಅಂತ ಹೇಳಿದ್ರು. ಯಾಕಂದರೆ ಅದರ ಮೂಲಕ ರಕ್ಷಣೆ ಇಲ್ಲದಿದ್ದರೆ ಕ್ರಿಸ್ತನ ಮೂಲಕ ಬದುಕಿಸಿದ್ದಾನೆ. ಆಮೇಲೆ ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ನೋಡ್ತಾರ, ಇದೆಲ್ಲ ವಿಷಯದಲ್ಲಿ ನಾವು ತಪ್ಪು ಮಾಡ್ತಾ ಇದ್ವಿ, ಪಾಪ ಮಾಡ್ತಾ ಇದ್ವಿ. ಅದೆಲ್ಲ ನಮಗೆ ವಿರುದ್ಧವಾಗಿತ್ತು. ಈ ತಪ್ಪು ಮಾಡಿದ್ದಾನೆ, ಈ ನ್ಯಾಯ ಪ್ರಮಾಣ ಮುರಿದಿದ್ದಾನೆ ಎಂಬ ಇದೆಲ್ಲ ನಮಗೆ ದೋಷಗಳು ನಮ್ಮೇಲಿದ್ದದನ್ನ ಯೇಸು ಅದನ್ನೆಲ್ಲ ಪಾಲಿಸಿ ನಮಗಾಗಿ ಶಿಲುಬೆ ಮೇಲೆ ಸತ್ತಾಗ ಅದನ್ನು ಶಿಲುಬೆಗೆ ಹಾಕಿ ಇಲ್ಲದಂತೆ ಮಾಡಿದ್ರು. ನಮಗೆ ವಿರೋಧವಾದ ಇದ್ದಂಥ ಎಲ್ಲ ಆಜ್ಞೆಗಳು ಶಿಲುಬೆಗೆ ಹಾಕಿ ಜಡದು ಬಿಟ್ರು ಅಂತ ಹೇಳ್ತಾರೆ ನೋಡಿ. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಮೆರೆಸುತ್ತಾ ನಮ್ಮೆಲ್ಲರಿಗಾಗಿ ಆತನು ಪರಿಪೂರ್ಣವಾಗಿದ್ದು ನಾವು ಮಾಡಿದಂಥ ಪಾಪಕ್ಕಾಗಿ ಆತನು ಪ್ರಾಣ ಕೊಟ್ಟಾಗ ಆತನು ನಮ್ಮೆಲ್ಲರಿಗಾಗಿ ಒಂದು ಜಯವನ್ನು ಹೊಂದಿದವನಾಗಿದ್ದಾನೆ. ಆ ಕಾರಣದಿಂದ ಈಗ ನಿಮ್ಮನ್ನು ಯಾರು ನ್ಯಾಯ ಪ್ರಮಾಣ, ಧರ್ಮಶಾಸ್ತ್ರ, ಅದರ ಒಂದು ಆಜ್ಞೆಗಳನ್ನ ಇಟ್ಕೊಂಡು ನಿಮ್ಮನ್ನು ಈ ವಿಷಯಗಳಲ್ಲಿ ತೀರ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಅದರ ಕೆಳಗಿಲ್ಲ. ಇಸ್ರಾಯೇಲ್ ಜನರು ಅದರ ಒಂದು ಆಧಾರವಾಗಿ ಒಡಂಬಡಿಕೆ ಮಾಡಿಕೊಂಡು ಅದನ್ನು ಅವರು ಪಾಲಿಸಬೇಕಾಗಿತ್ತು. ಇಲ್ಲ ಆದರೆ ಶಾಪಗ್ರಸ್ತರಾಗ್ತಿದ್ರು. ನಾವು ಅದರಲ್ಲಿಲ್ಲ. ಈಗ ಯೇಸು ಸ್ವಾಮಿ ಅದನ್ನು ಎಲ್ಲ ಜಯಿಸಿ ನಮ್ಮನ್ನು ಅದರಿಂದ ಬಿಡುಗಡೆ ಮಾಡಿದ್ದಾನೆ. ಅದರಿಂದ ಯೇಸು ಸ್ವಾಮಿಯಲ್ಲಿ ನಾವು ಇಟ್ಟಿರುವಂಥ ನಂಬಿಕೆಯ ಮುಖಾಂತರ ನಾವು ದೇವರ ಮುಂದೆ ನೀತಿವಂತರಾಗಿರೋದರಿಂದ, ನಾವು ಅದರಿಂದ ದೇವರಿಂದ ರಕ್ಷಣೆ ಹೊಂದಿರೋದ್ರಿಂದ ಯಾರು ಈ ವಿಷಯಗಳಲ್ಲಿ ನಮ್ಮನ್ನು ತೀರ್ಪು ಮಾಡಬಾರ್ದು ಅನ್ನೋದನ್ನೇ ಹೇಳ್ತಾರೆ. 16 ತಿರುಗೋದಿ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ
ಹಬ್ಬ, ಅಮಾವಾಸ್ಯೆ, ಸಬತ್ತು ಎಂಬಿವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಯಾರು ಈಗೇನು ಮಾಡೋಕ್ಕಾಗಲ್ಲ. ನೀವು ಸಬಾತ್ ಮಾಡಲ್ಲ ಅಂತ ನೀವು ದೋಷ ಮಾಡ್ತೀರ ಅಂತ ಹೇಳೋಕ್ಕಾಗಲ್ಲ. ಈ ಹುಣ್ಣಿಮೆ ಮಾಡಲಿಲ್ಲ, ಹಬ್ಬಗಳು ಮಾಡಲಿಲ್ಲ, ಈ ರೀತಿ ಆಹಾರನ ತಿಂದ್ರಿ, ಇದು ತಿನ್ನಬಾರ್ದು ಅಂತ ಯಾವ ವಿಷಯದಲ್ಲಿಯೂ ನಮ್ಮನ್ನು ತೀರ್ಪು ಮಾಡೋಕ್ಕಾಗೋದಿಲ್ಲ ಅಂತ ಎಷ್ಟು ಕ್ಲಿಯರಾಗಿ ಹೇಳ್ತಾರೆ. ಯಾಕಂದರೆ ನಾವು ಒಂದು ವಿಷಯ ತಿಳ್ಕೊಬೇಕು, ಈ ಯೂದರೆಲ್ಲ ಇದನ್ನು ನಾವು ಪಾಲಿಸೋದ್ರಿಂದ ನಮಗೆ ರಕ್ಷಣೆ, ಅದರಿಂದ ನಾವು ನೀತಿವಂತರಾಗ್ತೀವಿ, ದೇವ್ರ ಮುಂದೆ ನಾವು ಪರಿಶುದ್ಧರಾಗಬೇಕಂದ್ರೆ ಇದೆಲ್ಲ ಆಚಾರಗಳನ್ನ ನಾವು ನೆರವೇರಿಸ್ಕೊಂಡು ಬಂದ್ರೇ ನಮಗೆ ದೇವರ ಮಕ್ಕಳಾಗೋದಕ್ಕೆ ಅಧಿಕಾರ ಇದೆ ಅಂತ ಭಾಳ ಅದರಲ್ಲಿ ಭರವಸೆ ಇಟ್ಟಿದ್ರು. ಆದರೆ ಅದರಿಂದ ಅವರು ಪರಿಪೂರ್ಣತೆ ಹೊಂದ್ಕೊಳ್ಳಿಲ್ಲ ಅಲ್ವರ. ಆದ್ದರಿಂದ ಯೇಸು ಸ್ವಾಮಿನ ಕೊಟ್ಟು ಅವರನ್ನು ರಕ್ಷಣೆಗೆ ಹೊಸ ಮಾರ್ಗನ ತೆರೆದ್ರು. ಆಗ ಏನಾಯ್ತು ಅಂದರೆ ಯೂದರಲ್ಲಿ ಭಾಳಷ್ಟು ಜನ ಅದನ್ನು ಯೇಸುನ ಒಪ್ಕೊಳ್ಳಿಲ್ಲ. ಕೆಲವರೆಲ್ಲ ಏನು ಮಾಡಿದ್ರು, ಅದನ್ನು ಯೇಸುನ ಅವರು ಬಂದರು. ಸೊ ಯೇಸುನ ನಂಬಿ ಬರೋದ್ರಿಂದ ಅವ್ರಿಗೇನು ಸಿಕ್ತೋ ಯೇಸು ಮೂಲಕ ಪಾಪ ಕ್ಷಮಾಪಣೆ, ಅವ್ರಿಗೆ ದೇವರ ನೀತಿ, ರಕ್ಷಣೆ ಎಲ್ಲ ಸಿಕ್ತು. ಆದರೆ ಅವರು ಹಳೆಯ ಯೋಚನೆಗಳನ್ನ ಬಿಟ್ಟಿರಲಿಲ್ಲ ಯೂದರುಗಳು ಸ್ಪೆಷಲಿ. ಯಾಕಂದ್ರೆ ಯೂದರ ಮಧ್ಯದಲ್ಲಿ ತಾನೇ ಇದು ಕ್ರೈಸ್ತ ಸಭೆ ಸ್ಟಾರ್ಟ್ ಆಗಿದ್ದು. ಆಗ ಅವರು ಯೇಸು ನಂಬ್ತಿದ್ದಾರೆ, ಯೇಸು ಮೂಲಕ ನಮಗೆ ರಕ್ಷಣೆ ಉಂಟು ಅಂತ ಅವರು ಸಂತೋಷವಾಗಿದ್ದಾರೆ. ಆದರೆ ಅವರ ಮೈಂಡ್ಸೆಟ್ಟೆಲ್ಲ ಅದುವರೆಗೂ ಹೆಂಗಿತ್ತು, ನಾವು ಸಬ್ಬತ್ತು ಕೈಕೊಳ್ಬೇಕು, ಈ ಆಚಾರ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತಿತ್ತಲ್ಲ, ಅದನ್ನು ಕಂಟಿನ್ಯೂ ಮಾಡಿದ್ರು ಇದ್ರ ಜೊತೆಗೆ. ಆಗ ಏನಾಗೋಯ್ತು, ಕೆಲವರನ್ನ ನೋಡಿ ಅವ್ರೇನು ಮಾಡೋರು, ತೀರ್ಕೊಂಡು ನೀವು ಸಬ್ಬತ್ತಿನ ಮಾಡ್ತಿಲ್ಲ, ನೀವು ಯೇಸುನ ನಂಬಿದ್ದೀರಾ, ಓಕೆ ಅದು ಒಳ್ಳೆಯದೇ, ಆದರೆ ನೀವು ಮೋಶೆ ಹೇಳಿದಂಥ ಎಲ್ಲವನ್ನೂ ಕೂಡ ನೀವು ಪಾಲಿಸಬೇಕು, ಅದನ್ನು ಬಿಟ್ಬಿಡೋಂಗಿಲ್ಲ ಅಂತ ಅವ್ರ ಮೇಲೆ ಆ ನ್ಯಾಯ ಪ್ರಮಾಣ ಕೂಡ ನೀವು ಮಾಡಬೇಕು ಅನ್ನೋದನ್ನು ಇನ್ಫ್ಲುಯೆನ್ಸ್ ಮಾಡ್ತಾಯಿದ್ರು ಭಾಳ ಸ್ಟ್ರಾಂಗಾಗಿ. ಕೆಲವರಿಗೆ ಇವಾಗ ಕ್ರಿಸ್ತನಲ್ಲಿ ಬಂದವರಿಗೆ ಆ ರೀತಿಯೆಲ್ಲ ಇಲ್ಲ. ಯಾಕಂದರೆ ಅನ್ಯರಲ್ಲಿ ಇಂದ ಕನ್ವರ್ಟ್ ಆದವರು ನೋಡಿ, ಈಗ ಆದಿಸಭೆಯಲ್ಲಿ ಯೂದರ ಸಂಘ ಕೂಡ ಇತ್ತು, ಮತ್ತು ಅನ್ಯರಿಂದ ಕನ್ವರ್ಟ್ ಆಗಿ ಬಂದವರು ಕೂಡ ಇದ್ದರು. ಸೊ ಕ್ರೈಸ್ತರಲ್ಲಿ ಎರಡು ಥರನೇ ಇದ್ದರು. ಆಗ ಕೆಲವರಿಗೆ ಒಂದೊಂದು ದಿನ ಅಂದರೆ ವಿಶೇಷ, ಆಮೇಲೆ ಒಂದೊಂದು ವಸ್ತುಗಳು ಅದನ್ನೇ ತಿನ್ನಬೇಕು, ಇದನ್ನು ತಿನ್ನಬಾರ್ದು ಅನ್ನೋದೆಲ್ಲ ರೆಸ್ಟ್ರಿಕ್ಷನ್ಸ್ ಇತ್ತು ಯೂದರ್ಗಳಿಗೆ. ಅನ್ಯರಿಗೆ ಅದೆಲ್ಲ ಇಲ್ಲ, ಅವರಿಗೆಲ್ಲ ದಿನವೂ ಒಂದೇ ಥರ, ಅವರಿಗೆ ಯಾವ ಒಂದು ರೆಸ್ಟ್ರಿಕ್ಷನ್ನು ಇಲ್ಲ. ಯಾಕೆಂದ್ರೆ ಅವ್ರು ನ್ಯಾಯ ಪ್ರಮಾಣದ ಕೆಳಗಡೆ ಇದ್ದವರಲ್ಲ, ಅವರು ಅನ್ಯರಾಗಿದ್ದವರು. ಈಗ ಯೇಸು ಸ್ವಾಮಿನ ಒಪ್ಪಿಕೊಂಡಾಗ ಎಲ್ಲರೂ ದೇವರ ಮಕ್ಕಳಾದರೂ ಸಭೆಯಲ್ಲಿ ಎಲ್ಲ ಥರ ಜನ ಇದ್ದಾರೆ. ಆ ಥರ ಒಂದು ಸಿಚುವೇಷನಲ್ಲಿ ಪೌಲು ಅವರಿಗೆ ಕೆಲವು ವಿಷಯಗಳನ್ನ ಹೇಳಿ ಎಜುಕೇಟ್ ಮಾಡ್ತಿದ್ದಾರೆ ಅಲ್ವಾ. ಇದನ್ನು ನಾವು ರೋಮ 14ನೇ ಅಧ್ಯಾಯ 5ನೇ ವಚನದಲ್ಲಿ ಕೂಡ ಅವರಲ್ಲಿದ್ದಂಥ ಭಿನ್ನಾಭಿಪ್ರಾಯಗಳ ಬಗ್ಗೆ ನಾವು ತಿಳ್ಕೊಬೋದು. ಒಬ್ಬನು ಒಂದು ದಿನಕ್ಕಿಂತ ಮತ್ತೊಂದು ದಿನವನ್ನು ವಿಶೇಷವೆಂದೆಣಿಸುತ್ತಾನೆ, ಮತ್ತೊಬ್ಬನು ಎಲ್ಲಾ ದಿವಸಗಳನ್ನು ವಿಶೇಷವೆಂದೆಣಿಸುತ್ತಾನೆ. ನೋಡಿದ್ರ, ಹೇಳಿದ್ನಲ್ಲ, ಒಬ್ಬರು ಒಂದು ದಿನ ಮತ್ತೊ ದಿವಸಗಳಿಂತ ವಿಶೇಷ ಅಂತ. ಅಂದರೆ ಯೂದರ್ಗಳು ಸಬಾತ್ ಅಂದರೆ ಅವ್ರಿಗೆಲ್ಲ ದಿನಗಳಿಗಿಂತ ಸಬಾತ್ 7ನೇ ದಿನ ಭಾಳ ವಿಶೇಷವಾಗಿತ್ತು. ಮತ್ತೊಬ್ಬನು ಎಲ್ಲ ದಿನವೂ ಒಂದೇ ಥರ ಅಂದರೆ ಅನ್ಯರಿಗೆ ಅದೆಲ್ಲ ಏನೂ ಡಿಫ್ರೆನ್ಸ್ ಇರಲಿಲ್ಲ. ಯಾಕಂದರೆ ಅವರು ಅದೆಲ್ಲ ಗೊತ್ತೂ ಇಲ್ಲ, ಆ ಒಂದು ಧರ್ಮಶಾಸ್ತ್ರದ ಕಡೆಗೆ ಅವ್ರು ಇಲ್ಲದಿದ್ದರಿಂದ ಅವ್ರಿಗೆಲ್ಲ ದಿನ ಒಂದೇ ಥರ. ಆಮೇಲೆ ಪ್ರತಿಯೊಬ್ಬನು ತನ್ನ ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಿರಬೇಕು. ನೋಡಿದ್ರೆ, ಆದರೆ ಈಗ ಕ್ರೈಸ್ತರಾದಮೇಲೆ ಅವನ ಮೈಂಡಲ್ಲಿ ಕರೆಕ್ಟಾಗಿ ತಿಳ್ಕೊಬೇಕು ಈ ವಿಷಯಗಳ ಬಗ್ಗೆ ಅಂತ ಹೇಳಿ ಇನ್ನೊಂದು ಮಾತು ಕೂಡ ಹೇಳ್ತಾರೆ ಅಲ್ವಾ. ಆ ದಿನ ಅನ್ನುವಾಗ ಅದು ಯಾವ ದಿನ ಅನ್ನುವಾಗ ನಾವು ಇಲ್ಲಿ ಅರ್ಥ ಮಾಡ್ಕೊಬೋದು. ನೆಕ್ಸ್ಟ್ ವರ್ಸು, ದಿನವನ್ನು ಗಣ್ಯ ಮಾಡುವವನು ಕರ್ತನಿಗಾಗಿ ಅದನ್ನು ಗಣ್ಯ ಮಾಡುತ್ತಾನೆ, ತಿನ್ನುವವನು ಕರ್ತನಿಗಾಗಿ ತಿನ್ನುತ್ತಾನೆ, ಅವನು ದೇವಸ್ತೋತ್ರ ಮಾಡುತ್ತಾನಲ್ಲ. ತಿನ್ನದವನು ಸಹ ಕರ್ತನಿಗಾಗಿಯೇ ತಿನ್ನದೆ ದೇವಸ್ತೋತ್ರ ಮಾಡುತ್ತಾನೆ. ಸೊ ಇಲ್ಲೇನು ಹೇಳ್ತಿದ್ದಾರೆ, ತಿನ್ನುವಂಥವನು ತಿಂದಿರೋಂಥವನು ಅಂತ ಕೂಡ ಅಲ್ಲಿ ಆ್ಯಡ್ ಮಾಡಿದ್ರು. ದಿನ ಕೆಲವರು ದಿನಾನ ಒಂದು ಸ್ಪೆಷಲ್ಲಾಗಿ ಅಂದ್ಕೊಳ್ಳೋರು ಅವ್ರ ಕರ್ತನ ಮಹಿಮೆಗಾಗಿ ಮಾಡ್ತಾರೆ, ಕೆಲವರು ಅಂದ್ಕೊಂಡಿರೋರು ಅದು ದೇವರ ಮಹಿಮೆಗಾಗಿ ಮಾಡ್ತಾರೆ ಅಂತ ಹೇಳಿ ತಿನ್ನೋದ್ರ ಬಗ್ಗೆ ಮಾತಾಡೋರು. ಅಂದರೆ ಈಗ ನೋಡಿ, ಇದು ನಮ್ಮ ಇಂಡಿವಿಜುವಲ್ ನಮ್ಮ ಚಾಯ್ಸ್ ಆಗಿರ್ತದೆ. ಏನಂದರೆ ಇವಾಗ ಯೂದರ ಬ್ಯಾಕ್ಗ್ರೌಂಡಿಂದ ಬಂದವನು ಒಂದು ಸ್ಯಾಟರ್ಡೆ ರೆಸ್ಟ್ ಮಾಡಬೇಕಂದ್ರೆ ಅವನು ದೇವರನ್ನು ಮಹಿಮೆ ಪಡಿಸೋದಕ್ಕಾಗಿ ಮಾಡ್ತಿದ್ದಾನೆ. ಈಗ ಅನ್ಯರು ನಾನು ಅದು ಮಾಡಬೇಕಾಗಿಲ್ಲ, ನಾನು ಕ್ರಿಸ್ತನಿಗೆ ನಂಬಿರೋದ್ರಿಂದ ನನಗೆ ಅದರಿಂದ ಫ್ರೀಡಮ್ ಆಯಿತು ಅಂದರೆ ಅದು ದೇವರ ಮಹಿಮೆಗಾಗಿ ಅವನು ಮಾಡ್ತಿದ್ದಾನೆ. ಆದರೆ ಈ ವಿಷಯದಲ್ಲಿ ಒಬ್ಬರನ್ನೊಬ್ಬರು ಏನು ಮಾಡಬಾರ್ದು, ಜಡ್ಜ್ ಮಾಡಬಾರ್ದು.
ಯಾಕೆಂದರೆ ನಾವು ಕ್ರೈಸ್ತರಾದ ನಂತರ ಯಾರು ಯಾವ ಒಂದು ಆಬ್ಲಿಗೇಷನಲ್ಲಿಲ್ಲ, ಅಂದರೆ ಇದು ಮಾಡಲೇಬೇಕು ಅಂತ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರಿಗೆ ಈ ದಿನ ನೀನು ವಿಶ್ರಾಂತಿ ತಗೊಳ್ಳೇಬೇಕು, ಈ ಥರ ಆಹಾರನ ಮಾತ್ರ ತಿನ್ನಬೇಕು ಅನ್ನೋ ಒಂದು ರೆಸ್ಟ್ರಿಕ್ಷನ್ ಇಲ್ಲ. ಆದರೆ ಮಾಡಿದ್ರೆ ತಪ್ಪಿಲ್ಲ ಅಲ್ವರ. ನಾನು ರೆಸ್ಟ್ ಮಾಡ್ತೀನಿ ಅಂದ್ಕೊಂಡ್ರೆ ಅದು ತಪ್ಪಾಗೋದಿಲ್ಲ. ಆದರೆ ಆ ಥರ ಮಾಡಿಬಿಟ್ಟು ಬೇರೆಯವ್ರನ್ನ ನೀನು ಮಾಡ್ತಿಲ್ಲ ಅಂತ ನಾವೇನು ಮಾಡಬಾರ್ದು, ಅವನ್ನ ನಾವು ತೀರ್ಪು ಮಾಡಬಾರ್ದು. ಅದನ್ನೇ ಹೇಳ್ತಾರೆ, ಹಬ್ಬ ಹುಣ್ಣಿಮೆ ಮತ್ತು ಸಬ್ಬಾತ್ ವಿಷಯದಲ್ಲಿ ಯಾರೂ ನಿಮ್ಮನ್ನು ದೋಷಿಗಳಾಗಿ ಎನಿಸದಂತೆ ನೋಡಿಕೊಳ್ಳಿರಿ. ಯಾರು ಮಾಡೋಂಗಿಲ್ಲ. ನೀವು ಮಾಡ್ತೀಯ ಮಾಡ್ಕೊ, ನೀನು ಅದೇನೋ ವಿಶೇಷನೋ ಮಾಡ್ಕೊ, ಆದರೆ ನೀನು ಅದನ್ನು ಎಲ್ಲರೂ ಮಾಡಲೇಬೇಕು ಅಂತ ನೀನು ಹೇಳ್ಬೇಡ ಅಲ್ವರ. ತಿನ್ನೋದ ವಿಷಯದಲ್ಲಿ ಕೂಡ ನಾವು ನೋಡುವಾಗ ನಾವು ಭಾಳವರೆಗೂ ಅದ್ರ ಬಗ್ಗೆ ಮಾತಾಡಿದ್ದೇವೆ. ದೇವರು ಇಸ್ರಾಯೇಲಿಗೆ ಈ ಥರದ್ದೇ ತಿನ್ನಬೇಕು, ಆ ಥರದ್ದೇ ತಿನ್ನಬೇಕು ಅಂತ ಆಜ್ಞೆಗಳನ್ನ ಕೊಟ್ಟಿದ್ದರು. ಇದೇ ಶುದ್ಧ, ಅದು ಅಶುದ್ಧ ಅಂತ ಹೇಳಿದರು ಅಲ್ವರ. ಆದರೆ ಈಗ ಅನ್ಯರಿಗೆ ಅದೆಲ್ಲ ಏನೂ ಗೊತ್ತಿಲ್ಲ, ಅವರು ಅದನ್ನು ಪಾಲಿಸೋದು ಇಲ್ಲ. ಸೊ ಆ ವಿಷಯದಲ್ಲಿ ಕೂಡ ನಾವು ನೋಡುವಾಗ ಈಗ ತಿಂದಿರ ಇದ್ದರೆ ಅದು ಶಾರೀರಿಕವಾಗಿ ಒಳ್ಳೆಯದಾಗಿರ್ತದೆ. ಆದರೆ ತಿಂದರೆ ಅದರಿಂದ ಅವನ ರಕ್ಷಣೆಯನ್ನು ಕಳ್ಕೊಳ್ಳೋದಿಲ್ಲ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಸಬ್ಬಾತ್ ಕೈಕೊಳ್ಳೋದ್ರಿಂದ ಮತ್ತು ಶುದ್ಧವಾದ ಮಾಂಸ ಆಹಾರವನ್ನು ಮಾಡೋದ್ರಿಂದ ಅವನು ರಕ್ಷಣೆ ಹೊಂದೋದಕ್ಕೂ ಆಗೋದಿಲ್ಲ. ಅದನ್ನು ಮಾಡದಿರ ಇರೋದ್ರಿಂದ ಅನ್ಯರು ರಕ್ಷಣೆಯನ್ನು ಕಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಯಾಕಂದರೆ ನಾವು ರಕ್ಷಣೆ ಹೊಂದಿರೋದು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದಂಥ ಆ ಮಹಾ ತ್ಯಾಗದ ಮೂಲಕವಾಗಿ. ಅದನ್ನು ನಾವು ವಿಶ್ವಾಸಿಸುವುದರಿಂದ ನಮಗೆ ರಕ್ಷಣೆ ಬಂದಿದೆ. ಅದರಿಂದ ನೀವು ಇದನ್ನು ಮಾಡಿದ್ರು ಮಾಡದಿರೋ ಇದ್ದರೂ ಅದು ರಕ್ಷಣೆ ಮೇಲೆ ಎಫೆಕ್ಟ್ ಆಗುವುದಿಲ್ಲ ಅಂತ ಈ ಒಂದು ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ತಿನ್ನುವುದ್ರ ಬಗ್ಗೆ ನಾವು ನೋಡುವಾಗ ಇಲ್ಲಿ ಅಶುದ್ಧವಾದದ್ದು ಅಂತ ಅನ್ನುವಾಗ, ಈಗ ಕೆಲವು ವಸ್ತುಗಳು ಅಶುದ್ಧವಾಗಿದೆ, ಕೆಲವುದು ಶುದ್ಧವಾಗಿದೆ ಅನ್ನೋದು ಹಳೆ ಒಡಂಬಡಿಕೆ ಲೇವಿಕಾಂಡ 11ನೇ ಅಧ್ಯಾಯದಲ್ಲಿ ನಮಗೆಲ್ಲ ಲಿಸ್ಟ್ ಇದೆ ಅಲ್ವರ. ಅದ್ರ ಬಗ್ಗೆ ಪಾಠ ಎಲ್ಲ ಮಾಡಿದ್ದೀವಿ. ಅದು ಆ ಕಾರಣದಿಂದ ಕೆಲವು ಜಂತುಗಳು ಅಶುದ್ಧವಾಗಿದ್ದು ಮಾತ್ರ ಅಲ್ಲ, ವಿಶೇಷವಾಗಿ ಇಲ್ಲಿ ಅಶುದ್ಧವಾದದಂತ ಮಾತಾಡುವಾಗ ಪೌಲು ಅವರ ಬೇರೆ ರೈಟಿಂಗ್ಸಲ್ಲಿ ನೋಡುವಾಗ, ಯಾವುದಾದರೂ ಒಂದು ಪಶುವನ್ನು ವಿಗ್ರಹಗಳಿಗೆ ಸಮರ್ಪಿಸಿ ಆಮೇಲೆ ಅದನ್ನು ತಿಂದರೆ ಅದು ಅಶುದ್ಧವಾಗಿಬಿಡ್ತಾಯಿತ್ತು. ಆ ಒಂದು ಕಾರಣದಿಂದ ಅಂತ ಕೂಡ ಹೇಳ್ತಾರೆ. ಇದು ಒಂದು ವಿಶ್ವಾಸದ ವಿಷಯವಾಗಿತ್ತು ಅಲ್ವರ. ಸೊ ಅದನ್ನೇ ಇಲ್ಲಿ ನಾವು ನೋಡುವಾಗ ಎಷ್ಟು ಕ್ಲಿಯರಾಗಿ ಹೇಳ್ತಾರೆ. ತಿನ್ನು ಅಶುದ್ಧವಾದದ್ದು ಅಂತ ಹೇಳುವಾಗ ನೋಡಿ 14ನೇ ವಚನದಿಂದ, ಯಾವ ಪದಾರ್ಥವೂ ಸಹ ಅಶುದ್ಧವಾದದ್ದಲ್ಲವೆಂದು ಬಲ್ಲೆನು ಮತ್ತು ಕರ್ತನಾದ ಯೇಸುವಿನಲ್ಲಿದ್ದುಕೊಂಡು ದೃಢವಾಗಿ ನಂಬಿದ್ದೇನೆ. ಆದರೆ ಯಾವುದಾದರೂ ಒಂದು ಪದಾರ್ಥವನ್ನು ಅಶುದ್ಧವೆಂದು ಒಬ್ಬನು ಭಾವಿಸಿದರೆ ಅವನಿಗೆ ಅದು ಅಶುದ್ಧ. ನೋಡಿದ್ರ, ಅದರಿಂದ ಇಲ್ಲೇನು ಹೇಳ್ತಿದ್ದಾರೆ, ಅಶುದ್ಧ ಅನ್ನುವಾಗ ಅದೇ ನಾನು ಹೇಳ್ದಾಗೆ ಕೆಲವರು ಅದು ವಿಗ್ರಹಕ್ಕೆ ಸಮರ್ಪಿಸಿದ್ರೆ ನಮಗೇನು, ಅದು ಆಹಾರ ದೇವರು ಸೃಷ್ಟಿ ಮಾಡಿದ್ದು, ಎಲ್ಲ ಜಂತುಗಳು ದೇವರಿಂದ ಸೃಷ್ಟಿ ಮಾಡಿದ್ದು ಅಂದ್ಕೊಂಡು ಅವನು ತಿಂತಾನೆ, ಅವನಿಗೆ ಅದು ತಪ್ಪನಿಸೋದಿಲ್ಲ. ಆದರೆ ಕೆಲವರಿಗೆ ಅದು ತಪ್ಪನಿಸ್ಬಿಡುತ್ತೆ. ಯಾಕಂದರೆ ಅವನು ಈಗ ಕನ್ವರ್ಟ್ ಆಗಿ ಬಂದಿರ್ಬೋದು, ಅನ್ಯರಿಂದ ಅವನು ಅನ್ಯ ಜಾತಿಯಲ್ಲಿದ್ದಾಗ ಆ ಬಲಿಗಳನ್ನೆಲ್ಲ ಕೊಡ್ತಾರಲ್ಲ, ಕೋಳಿ ಆಗಲಿ ಕುರಿ ಆಗಲಿ, ಆ ಒಂದು ನಂಬಿಕೆಯಿಂದ ಅದನ್ನು ಮಾಡ್ತಾಯಿದ್ರು. ಆದ್ದರಿಂದ ಆ ವಿಗ್ರಹಗಳಿಗೆ ಸಮರ್ಪಿಸಿದ್ರೆ ಅದು ತಿನ್ನಬಾರ್ದು ಅಂತ ಅವನ ಮನಸ್ಸು ಹೇಳ್ತಾ ಇದೆ. ಆದ್ದರಿಂದ ಪ್ರತಿಯೊಬ್ಬನು ಅವನ ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊತಾನೋ ಆ ರೀತಿ ಅವನು ನಡ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಿರೋದನ್ನ ನಾವು ತಿಳ್ಕೊಬೋದು ಅಲ್ವರ. ಇದನ್ನೇ ಇನ್ನು ದೀರ್ಘವಾಗಿ 1ನೇ ಕೊರಿಂಥಿಯದಲ್ಲಿ ನಾವು ನೋಡುವಾಗ 8ನೇ ಅಧ್ಯಾಯ 1ನೇ ವಚನದಲ್ಲೆಲ್ಲ ನಾವು ನೋಡ್ಬೋದು. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಈಗ ನೋಡೋಣ. ನಮ್ಮೆಲ್ಲರಿಗೆ ಜ್ಞಾನ ಉಂಟೆಂದು ಬಲ್ಲೆವು. ಜ್ಞಾನವು ಉಬ್ಬಿಸುತ್ತದೆ, ಪ್ರೀತಿಯು ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತದೆ. ಹೇಳಿದ್ನಲ್ಲ, ವಿಗ್ರಹಗಳಿಗೆ ಸಮರ್ಪಿಸಿದಂಥ ಒಂದು ಪಶುಗಳನ್ನ ತಿನ್ನುವುದ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಅದರಲ್ಲಿ ಕೆಲವು ಜ್ಞಾನಿಗಳಾಗಿದ್ದಾರೆ, ಅಂದರೆ ವಿಗ್ರಹ ಏನೂ ಇಲ್ಲ, ತಿಂದರೆ ಏನಾಗೋದಿಲ್ಲ ಅಂತ ಜ್ಞಾನಿ. ಕೆಲವರು ಬಲಹೀನವಾಗಿರ್ಬೋದು,
ಅವರು ಹೊಸದಾಗಿ ಕ್ರೈಸ್ತರಾಗಿರ್ಬೋದು, ಅವರಿಗೆ ವಿಗ್ರಹಗಳಿಗೆ ಸಮರ್ಪಿಸಿದ್ದು ಅದಕ್ಕೇನೋ ಬಲ ಇದೆ, ಶಕ್ತಿ ಇದೆ ಅಂತ ಅವರು ಮುಂಚೆ ನಂಬಿದ್ರಲ್ಲ, ಅದು ಅವ್ರಿಗೆ ಇವಾಗ ಕೂಡ ಒಂದು ರೀತಿಯಲ್ಲಿ ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ಬೋದು. ಸೊ ಅಂಥವರ ವಿಷಯದಲ್ಲಿ ಈಗ ನಾವು ಯಾವ ರೀತಿ ನಡ್ಕೊಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. 4ನೇ ವಚನ. ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರ ವಿಷಯದಲ್ಲಿ ನಾನು ಹೇಳುವುದೇನೆಂದರೆ, ಜಗತ್ತಿನಲ್ಲಿ ವಿಗ್ರಹವು ಏನೂ ಅಲ್ಲವೆಂದು, ಒಬ್ಬ ದೇವರಿದ್ದಾನೆ ಹೊರತು ಬೇರೆ ದೇವರಿಲ್ಲವೆಂದು ಬಲ್ಲೆವು. ಅದೇನೂ ಇಲ್ಲ. ಆದರೆ 7ನೇ ವಚನ, ಆದರೆ ಈ ಜ್ಞಾನವು ಎಲ್ಲರಲ್ಲಿಯೂ ಇಲ್ಲ. ನೋಡಿದ್ರ, ಇಷ್ಟು ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲರಲ್ಲೂ ಇಲ್ಲ. ಕೆಲವರು ಈಗ ಅನ್ಯರಿಂದ ಕನ್ವರ್ಟ್ ಆಗಿ ಬಂದಿರ್ಬೋದು, ಅವ್ರಿಗೆ ವಿಗ್ರಹಕ್ಕೆ ಸಮರ್ಪಿಸಿದ್ದು ಏನೋ ಒಂದು ಸ್ಪೆಷಲ್ಲು, ಅದರಲ್ಲಿ ಏನೋ ವಿಶೇಷ ಇದೆ, ಶಕ್ತಿ ಇದೆ ಅಂತ ನಂಬ್ಕೊಂಡಿದ್ರು ಇದುವರೆಗೂ. ಈಗ ಅವ್ರು ಇನ್ನೂ ಏನಾಗಿಲ್ಲ, ಜ್ಞಾನದಲ್ಲಿ ದೃಢವಾಗಿಲ್ಲ, ಬಲವಾಗಿಲ್ಲ. ಸೊ ಅಂಥವರು ಕೂಡ ಇರ್ತಾರೆ ಸಭೆಯಲ್ಲಿ, ಅದನ್ನೇ ಇಲ್ಲಿ ಹೇಳ್ತಿರೋದು. ಆದರೆ ಈ ಜ್ಞಾನವು ಎಲ್ಲರಲ್ಲಿಯೂ ಇಲ್ಲ. ಕೆಲವರು ಈವರೆಗೂ ವಿಗ್ರಹದ ಬಳಿಗೆ ಹೋಗುವ ರೂಢಿಯಲ್ಲಿದ್ದರಿಂದ ತಾವು ತಿನ್ನುವ ಪದಾರ್ಥಗಳನ್ನು ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದೆಂದು ತಿನ್ನುತ್ತಾರೆ. ಹೀಗೆ ಅವರ ಮನಸ್ಸು ಬಲಹೀನವಾಗಿದ್ದು ಕಲೆಯನ್ನು ಹೊಂದುತ್ತದೆ. ನೋಡಿದ್ರ, ಅವರು ರೂಢಿಯಾಗಿ ಅದು ಮಾಡ್ಕೊಂಬಂದಿದ್ದರಿಂದ ಅದು ತಿಂದರೆ ಅವ್ರಿಗೆ ಏನಾಗ್ಬಿಡ್ತದೋ, ಅದು ಅವ್ರು ಮುಂಚೆ ಥರನೇ ಅವ್ರ ನಂಬಿಕೆಯಿಂದ ಅದಕ್ಕೇನೋ ಬಲ ಇದೆ ಅನ್ಕೊಂಡು ತಿಂದ್ಬಿಡ್ತಾರೆ. ಈಗ ಈ ಜಂತುಗಳು ವಿಗ್ರಹಗಳಿಗೆ ಅರ್ಪಿಸೋದು ಬಿಡ್ರಿ, ಈಗ ಒಂದು ಪ್ರಸಾದ ಅಂತ ತಗೊಳ್ತೀವಲ್ಲ, ಆ ರೀತಿ ಕೂಡ ಅರ್ಥ ಮಾಡ್ಕೊಬೋದು. ಈಗ ಒಂದು ಪ್ರಸಾದ ಯಾರೋ ಕೊಡ್ತಾರೆ, ಒಂದು ಸ್ಟ್ರಾಂಗ್ ಆಗಿರೋನು ಪ್ರಸಾದ, ಅದು ಎಲ್ಲಿಂದ ಬಂದರೆ ನಮಗೇನು, ದೇವರು ಅಲ್ಲಿರೋಂಥ ಒಂದು ಪ್ರಸಾದದಲ್ಲಿ ಅಂತ ಎಲ್ಲ ಅಂಶಗಳು ದೇವ್ರು ಸೃಷ್ಟಿ ಮಾಡಿದ್ದಾನೆ, ದೇವರಿಗೆ ಸ್ತೋತ್ರ ಹೇಳಿ ತಿನ್ಬಿಡ್ಬೋದು, ಅವ್ರಿಗೇನು ಎಫೆಕ್ಟ್ ಆಗೋಲ್ಲ. ಅದೇ ಕೆಲವರಿಗೆ ಏನಾಗಿರ್ತಾರೆ, ಆ ಒಂದು ಕಾಲದಲ್ಲಿ ಆ ಪ್ರಸಾದನ ಎಷ್ಟೋ ವರ್ಷ ಅದು ದೇವರಿಂದ ಬಂದದ್ದು, ಅದಕ್ಕೆ ಬಲ ಇದೆ, ಶಕ್ತಿ ಇದೆ ಅನ್ಕೊಂಡು ಕಣ್ಣು ಇದು ಮಾಡ್ಕೊಂಡು ತಿನ್ನೋವಂಥವ್ರಿಗೆ ಈಗ ಅದು ನೋಡಿದ್ರೆ ಏನಾಗುತ್ತೆ, ಈಗ ಅದೇ ಹಳೇ ಒಂದು ರೂಢಿ ಬಂದ್ಬಿಡುತ್ತೆ. ಸೊ ಅಂಥವ್ರಿಗೆ ಅದು ಬೇರೆ ರೀತಿಯಲ್ಲಿ ಪ್ರಭಾವ ಬೀರ್ಬೋದು ಅಲ್ವರ. ಆದ್ದರಿಂದ ಆದರೆ ಆಹಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸಲಾಗದು. ತಿನ್ನದಿದ್ದರೆ ನಮಗೆ ಕಡಿಮೆ ಇಲ್ಲ, ತಿಂದರೆ ನಮಗೆ ಹೆಚ್ಚಿಲ್ಲ. ನೋಡಿದ್ರ, ಅದನ್ನು ತಿಂದರೂ ಹೆಚ್ಚಿಲ್ಲ, ತಿನ್ನದಿದ್ರೂ ಹೆಚ್ಚಿಲ್ಲ. ಇದನ್ನೇ ಗಲಾತ್ಯನಲ್ಲಿ ದಿವಸದ ಬಗ್ಗೆ ಹೇಳ್ತಾರೆ. ಸಬ್ಬತ್ ದಿನ ಮಾಡಿದ್ರೂ ಹೆಚ್ಚಿಲ್ಲ, ಮಾಡ್ದಿರ ಇದ್ರೂ ಕಡಿಮೆ ಇಲ್ಲ. ತಿನ್ನೋದು ಅದು ದಿನ ಎರಡನ್ನೂ ಸೇರಿಸಿ ಹೇಳಿದ್ದಾರೆ ಅಲ್ಲಿ. ಆಮೇಲೆ, ಆದರೂ ಈ ನಿಮ್ಮ ಸ್ವಾತಂತ್ರ್ಯವು ನಂಬಿಕೆಯಲ್ಲಿ ಬಲವಿಲ್ಲದವರಿಗೆ ಒಂದು ವೇಳೆ ವಿಘ್ನವಾದೀತು, ಎಚ್ಚರಿಕೆಯಾಗಿರಿ. ನೋಡಿದ್ರ, ಆದರೆ ಈ ಒಂದು ವಿಷಯದಲ್ಲಿ ನೀವು ಬಲಹೀನವಾಗಿರೋರ ವಿಷಯದಲ್ಲಿ ಅವರಿಗೆ ತೊಂದರೆ ಆಗದ ಹಾಗೆ, ವಿಘ್ನವಾಗದಂತೆ ನೋಡ್ಕೊಳ್ಳಿ ಅನ್ನುತ್ತಾರೆ. ಅಂದರೆ ನನಗದೇನೂ ಇಲ್ಲ, ವಿಗ್ರಹ ಏನಿಲ್ಲ, ತಿನ್ಬಿಡ್ತೀನಿ. ಆದರೆ ಅವನಿಗೆ ಬಲವೀನಾಗಿದೆ, ಅವನಿಗೋಸ್ಕರ ನೀವು ತಿನ್ನೋದನ್ನ ಬಗ್ಗೆ ಯೋಚನೆ ಮಾಡಿ. ಯಾಕಂದರೆ ನಿಮ್ಮಿಂದ ಅವನೇನಾಗಬಾರ್ದು, ಹಾಳಾಗಬಾರ್ದು ಅನ್ನೋ ವಿಷಯದಲ್ಲಿ ಹೇಳ್ತಿದ್ದಾರೆ ನೋಡಿ ಇಲ್ಲಿ. ನೋಡಿದ್ರ, ಆಮೇಲೆ, ಆದರೂ ಈ ನಿಮ್ಮ ಸ್ವಾತಂತ್ರ್ಯವು ನಂಬಿಕೆಯಲ್ಲಿ ಬಲವಿಲ್ಲದವರಿಗೆ ಒಂದು ವೇಳೆ ವಿಘ್ನವಾದೀತು, ಎಚ್ಚರಿಕೆಯಾಗಿರಿ. ಎಚ್ಚರಿಕೆಯಾಗಿರ್ರಿ ಈ ವಿಷಯಗಳಲ್ಲಿ ಅಂದರು. ಆಮೇಲೆ, ಜ್ಞಾನಿಯಾದ ನೀನು ವಿಗ್ರಹಾಲಯದಲ್ಲಿ ಊಟಕ್ಕೆ ಕೂತಿರುವಾಗ ನಿರ್ಬಲವಾದ ಮನಸ್ಸುಳ್ಳ ಸಹೋದರನು ಕಂಡರೆ ಅವನೂ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದಕ್ಕೆ ಧೈರ್ಯ ತಂದುಕೊಂಡಾನಲ್ಲವೇ? ಅಲ್ವರ. ಆದ್ರಿಂದ ನೀನು ಜ್ಞಾನಿಯಾಗಿದ್ದೀಯ, ನೀನು ತಿನ್ಬಿಡ್ತೀಯ, ನಿನಗೇನು ಎಫೆಕ್ಟ್ ಆಗಲ್ಲ. ಆದರೆ ಅವನು ಬಲಹೀನವಾಗಿರೋದ್ರಿಂದ ಅವನಿಗೆ ಅದು ತಪ್ಪಾಗ್ಬಿಡ್ತದೆ. ಅದು ಅವನು ಆ ವಿಗ್ರಹಗಳಲ್ಲಿ ಒಂದು ನಂಬಿಕೆಯಿಂದ ಅದರಲ್ಲಿ ಏನೋ ಬಲ ಇದೆ ಅನ್ನೋ ರೀತಿ ನಾವು ತಗೊಂಡ್ಬಿಟ್ರೆ ಅದು ದೇವರ ವಿರೋಧವಾಗಿ ಪಾಪ ಮಾಡ್ದಂಗೆ ಆಗ್ಬಿಡುತ್ತೆ ಅಂತ ಹೇಳಿನೇ. ಅದಕ್ಕೇನೆ ಏನು ಹೇಳ್ತಾರೆ, ಬಲಹೀನವಾದವರ ಬಗ್ಗೆ ನೀವು ಎಚ್ಚರಿಕೆ ಆಗಿರ್ರಿ ಅಂದರು. 1ನೇ ವಚನ ನೋಡ್ರಿ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಈಗ ನೋಡೋಣ. ನಮ್ಮೆಲ್ಲರಿಗೆ ಜ್ಞಾನ ಉಂಟೆಂದು ಬಲ್ಲೆವು. ಜ್ಞಾನವು ಉಬ್ಬಿಸುತ್ತದೆ, ಪ್ರೀತಿಯು ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತದೆ. ಜ್ಞಾನ ಇದೆ, ಆದರೆ ಜ್ಞಾನ ಉಬ್ಬಿಸುತ್ತದೆ, ಪ್ರೀತಿ ಭಕ್ತಿ ವೃದ್ಧಿ ಮಾಡ್ತದೆ. ಅದರಿಂದ ನಿಂಗೆ ಜ್ಞಾನ ಇದ್ದು ನಿಂಗೆ ಪ್ರೀತಿ ಇಲ್ಲ ಅಂದರೆ ಏನು ಪ್ರಯೋಜನ? ನಿಂಗೆ ಜ್ಞಾನ ಇದ್ದೇ ಒಳ್ಳೆಯದು, ಆದರೆ ಪ್ರೀತಿಯಿಂದ ಇನ್ನೊಬ್ಬನ ಬಗ್ಗೆ ಕೂಡ ಆಲೋಚನೆ ಮಾಡು. ನಿನ್ನ ಒಂದು ವರ್ತನೆಯಿಂದ ಇನ್ನೊಬ್ಬನ ಹಾಳಾಗಬಾರ್ದು. ಇದೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಕೆಲವರು ಒಂದು ದಿವಸನ
ವಿಶೇಷ ಅಂತಾರೆ, ಕೆಲವ್ರಿಗೆ ಎಲ್ಲ ದಿವಸ ಒಂದೇ ಥರ ಅನ್ನುವಾಗ ಅಲ್ಲಿ ಯೂದರಿಗೂ ಅನ್ಯರಿಗೂ ಇದ್ದಂಥ ಆ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ನು ಪ್ರಾರಂಭದಲ್ಲಿ ಇದರಿಂದ ಕೆಲವು ಕಲುಹಾಲಗಳು ಆಗ್ತಾಯಿತ್ತು. ಅದರಿಂದನೇ ಈ ಒಂದು ವಿಷಯಗಳಲ್ಲಿ ಇದನ್ನು ನಮಗೆ ಅಡ್ರೆಸ್ ಮಾಡಿದ್ದಾರೆ ಅಂತ ನಾವು ನೋಡ್ಬೋದು. ಈ ಒಂದು ವಿಷಯದಲ್ಲಿ ಅನೇಕ ಕ್ರೈಸ್ತರು ಕೂಡ ಮೋಸ ಹೋಗ್ತಿದ್ರು. ಅದು ನಾವು ವಿಶೇಷವಾಗಿ ತಿಳ್ಕೊಬೇಕು. ಯಾಕಂದರೆ ನೋಡಿ, ನಾನು ಆವಾಗಲೇ ಹೇಳಿದಾಗೆ ಕೆಲವರು ಯೂದರಿಂದ ಕ್ರೈಸ್ತರಾಗಿದ್ದರು, ಕೆಲವರು ಅನ್ಯರಿಂದ ಕ್ರೈಸ್ತರಾಗಿದ್ದರು. ಈಗ ಯೂದರಿಂದ ಬಂದಂಥವರು ಆ ಯೂದರ ಒಂದು ಆಲೋಚನೆಯನ್ನು ಬಿಟ್ಟಿಲ್ದಿರಲ್ಲ. ಅವ್ರು ಏನು ಮಾಡೋರು, ಈಗ ಅನ್ಯರಿಂದ ಕನ್ವರ್ಟ್ ಆಗಿ ಬಂದಿರ್ತಾರಲ್ಲ ಕ್ರೈಸ್ತರು, ಅವರಿಗೆ ನೀವು ಯೇಸುನ ನಂಬೋದು ಮಾತ್ರ ಅಲ್ಲ, ನೀವು ಮೋಶ ಹೇಳೋದೆಲ್ಲ ನೀವು ಆಚಾರಗಳೆಲ್ಲ ಕೂಡ ನೀವು ನೆರವೇರಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾಯಿದ್ರು. ಆಗಲೇ ಗಲಾತ್ಯ ಸಭೆಯಲ್ಲಿದ್ದಂಥವ್ರಿಗೆ ಪೌಲ್ ಸ್ಟ್ರಾಂಗಾಗಿ ಏನು ನೀವು ಮಾಡ್ತಿರೋದು ಅನ್ನೋ ವಿಷಯದಲ್ಲಿ ಹೇಳ್ತಾರೆ ನೋಡಿ. ಗಲಾತ್ಯ 3ನೇ ಅಧ್ಯಾಯ 1-3. ಎಲೆ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟನಲ್ಲವೇ? ನೋಡಿದ್ರೆ ಇಲ್ಲೇನು ಹೇಳ್ತಾರೆ, ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮೋಸಗೊಳಿಸಿದನು? ಶಿಲುಬೆ ಮೇಲೆ ಯೇಸು ಹಾಕಿಸಿಕೊಳ್ಳಲ್ಪಟ್ಟು ನಮಗಾಗಿ ಆತನು ಪ್ರಾಣನೇ ಕೊಟ್ಟು ನಮಗೆ ಆ ಒಂದು ನ್ಯಾಯ ಪ್ರಮಾಣದಿಂದ ಒಂದು ವಿಮೋಚನೆ ತಂದು ನಮಗೆ ನ್ಯಾಯ ಪ್ರಮಾಣದ ಮೂಲಕ ಸಿಕ್ಕದಂಥ ನೀತಿನ ಈಗ ಎಳವಸವಾಗಿ ಒಂದು ಉಚಿತವಾಗಿ ನಮಗೆ ಕೊಡ್ತಿರುವಾಗ ಅದನ್ನು ನಂಬಿದವರ ನೀವು ತಿರ್ಗಾ ಅದರನ್ನಲ್ಲೇ ಹೋಗಿ ಅದರ ಮೂಲಕ ನಿಮಗೆ ನೀತಿ ಸಿಗತ್ತೆ ಅನ್ನೋ ರೀತಿಯಲ್ಲಿ ನೀವು ತಿರ್ಗಾ ಅದನ್ನು ಆಚರಿಸಕ್ಕೆ ಹೋಗ್ತಿದ್ದೀರಲ್ಲ ಅಂತ ಹೇಳ್ತಾರೆ ನೋಡಿ. ಆಮೇಲೆ ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳುಕೊಳ್ಳಬೇಕೆಂದಿದ್ದೇನೆ. ನೀವು ದೇವರ ಆತ್ಮನನ್ನು ಹೊಂದಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೂ ಕೇಳಿ ನಂಬಿದ್ದರಿಂದಲೂ. ದೇವ ನೀತಿ ಹೊಂದಿಕೊಂಡಿದ್ದು ದೇವ ಕೃಪೆ ನೀವು ಹೆಂಗೆ ಹೊಂದ್ಕೊಂಡ್ರಿ? ಯೇಸುನ ನಂಬಿದ್ರಿಂದ ತಾನೇ? ಇಲ್ಲ ಅದೆಲ್ಲ ನೀವು ನೆರವೇರಿಸೋದ್ರಿಂದ ಆಚಾರಗಳೆಲ್ಲ ನೆರವೇರಿಸ್ಕೊಂಡು ಬಂದಿದ್ದರಿಂದ ನೀವು ಹೊಂದ್ಕೊಂಡ್ರ? ಇಲ್ವಲ್ಲ ಅಲ್ವರ ಅಂತ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಇಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಾ? ದೇವರ ಆತ್ಮಾನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ? ನೋಡಿದ್ರ, ಆಚಾರ ಬಹಿರಾಚಾರದಿಂದ ಅಂದರೆ ನೀವು ಔಟ್ವರ್ಡ್ ಆಗಿ ಮಾಡುವಂಥ ಈ ಒಂದು ಕಾರ್ಯಗಳಿಂದ ನೀವು ಸಿದ್ಧಿಗೆ ಬರ್ತೀರಾ? ಆಗತ್ತಾ? ಅದು ಬರೋದಕ್ಕೆ ಆಗದಿರ ಅದರಿಂದ ಸಿದ್ಧಿ ಸಿಕ್ಕಲಿಲ್ಲ ಅನ್ನೋದಕ್ಕಾಗಿ ತಾನೇ ದೇವರು ತನ್ನ ಮಗನ ಕಳಿಸಿದ್ರು. ಆಗ ತನ್ನ ಮಗನ ಮೂಲಕ ನೀವು ಪರಿಪೂರ್ಣರಾದ್ರಿ, ನೀತಿವಂತರ ಅಂತ ಎಣಿಸಲ್ಪಟ್ರಿ. ಅದಾದಮೇಲೆ ನೀವು ತಿರ್ಗಾ ಆಚಾರಗಳ ಮೂಲಕ ಅದನ್ನಲ್ಲಿ ನೆರವೇರಿಸೋದಕ್ಕೆ ಹೊರಟಿದ್ದೀರಲ್ಲ, ಇದು ಹೆಂಗೆ ಅಂತಾರೆ ನೋಡಿ. ಆಮೇಲೆ 10ನೇ ವಚನ, ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೇಗೆಂದರೆ ಧರ್ಮ ಗ್ರಂಥದೊಳಗೆ ಬರೆದಿರುವವುಗಳನ್ನೆಲ್ಲ ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದದೆ. ಈ ಒಂದು ಧರ್ಮಶಾಸ್ತ್ರದ ನೇಮ ನಿಷ್ಠೆಗಳನ್ನು ಪಾಲಿಸುವುದೇ ಮೂಲಕನೇ ನಾವು ನೀತಿವಂತರ ಅನ್ನೋರೆಲ್ಲ ಶಾಪಗ್ರಸ್ತರು. ಅದನ್ನು ನಂಬ್ಕೊಂಡ್ರವರು. ಯಾಕಂದರೆ ಅದನ್ನು ಅವರು ನೆರವೇರ್ಸೋಕ್ಕಾಗೋದಿಲ್ಲ ಅಲ್ವರ. ಎಷ್ಟು ಆಜ್ಞೆಗಳಿದೆ, ಎಷ್ಟು ನಿಯಮಗಳಿದ್ದಾವೆ, ಎಷ್ಟು ಆಚಾರಗಳಿದ್ದಾವೆ, ಅದನ್ನೆಲ್ಲ ನೆರವೇರ್ಸೋಕ್ಕಾಗತ್ತೆ? ಇವಾಗ ಎಲ್ಲ ನೆರವೇರಿಸಿದ್ರು ಒಂದರಲ್ಲಿ ತಪ್ಪಿದ್ರು ಅವನು ಆ ಒಂದು ವಿಷಯಕ್ಕೆ ಶಾಪಗ್ರಸ್ತನಾಗ್ತಾನೆ. ಈಗ ನೋಡಿ, ಈ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅವರು ಸಬ್ಬಾತ್ ದಿನವೇ ನಾವು ರೆಸ್ಟ್ ಮಾಡಬೇಕು, ಅವತ್ತೇ ಆರಾಧನೆ ಮಾಡಬೇಕು, ಸಂಡೇ ಮಾಡೋದು ತಪ್ಪು ಅಂತ ಹೇಳ್ತಿ ಸಬ್ಬಾತ್ ದಿನ ಅಂತ ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟದ್ದು ತಗೊತಾರಲ್ಲ. ಹಾಗಾದ್ರೆ ಅದು ಒಂದು ಪಾಲಿಸಿದ್ರೆ ಆಯಿತಾ? ಸಬ್ಬಾತ್ ದಿನ ನಾವು ಪಾಲಿಸ್ಬೇಕು, ಅದು ಮುಖ್ಯ ಅಂದಮೇಲೆ ಆವಾಗ ಬೇರೆ ಕಾರ್ಯಗಳು ಕೂಡ ಧರ್ಮಶಾಸ್ತ್ರದಲ್ಲಿ ಇರೋದು ಕೂಡ ಅವರು ಮಾಡಬೇಕಾಗ್ತದೆ. ಬರೀ ಒಂದು ಮಾತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆವಾಗ ಸುನ್ನತಿ ಮಾಡಿಸ್ಕೊಬೇಕು. ಈ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸುನ್ನತಿ ಮಾಡಿಸ್ಕೊತಾರ? ಅದು ಅದೇ ದೇವರೇ ಹೇಳಿದ್ದಲ್ವಾ? ಅದೇ ದೇವರೇ ಅವರಿಗೆ ಸುನ್ನತಿ ಮಾಡಿಸ್ಕೊಂಡ್ರು, ಅದೇ ದೇವರೇ ಹಬ್ಬಗಳು ಹುಣ್ಮೆಗಳು ಮಾಡಿರಿ ಅಂದರು. ಎಷ್ಟು 613 ಲಾಸ್ ಇದೆ ಅವರಿಗೆ. ರಿಚುವಲ್ ಲಾಸ್, ಮಾರಲ್ ಲಾಸ್ ಅಲ್ಲ. ಮಾರಲ್ ಲಾಸ್ ಅಂದರೆ ಸುಳ್ಳು ಹೇಳ್ಬೇಡ, ಕಳ್ತನ ಮಾಡಬೇಡ. ಇದು ಹೊಸ ಒಡಂಬಡಿಕೆ ಕೂಡ ಅದು ರಿಪೀಟ್ ಆಗಿ ಬಂದಿದೆ, ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಆದರೆ ರಿಚುವಲ್ ಲಾಸು
ಅಲ್ವಾ? ಈಗ ಸಬ್ಬತ್ ದಿನದ ಬಗ್ಗೆ ಹೊಸ ಒಡಂಬಡಿಕೆಯಲ್ಲಿ ಎಲ್ಲೂ ಹೇಳಲ್ಪಟ್ಟಿಲ್ಲ ಅಲ್ವರ. ಹೊಸ ಒಡಂಬಡಿಕೆಯಲ್ಲಿ ಒಂದು ಕಡೆ ಆದರೂ ಕ್ರೈಸ್ತರು ಸಬ್ಬತ್ ದಿನ ನೆರವೇರಿಸ್ಬೇಕು, ಅದನ್ನು ಅಬ್ಸರ್ವ್ ಮಾಡ್ಬೇಕಂತ ಇದೆಯಾ? ಒಂದು ಕಡೆನೂ ಇಲ್ಲ. ಇನ್ಫ್ಯಾಕ್ಟ್ ಎಲ್ಲರೂ ಸೇರಿಕೊಂಡು ಮೀಟಿಂಗ್ ಮಾಡುವಾಗ ಕೂಡ ಈ ಅನ್ಯರಿಗೆ ನಾವು ಏನು ಹೇಳಬೇಕಂದಾಗ ಅವ್ರಿಗೆ ಕೆಲವು ವಿಷಯಗಳು ಮಾತ್ರ ಹೇಳ್ತಾರೆ. ಇವೇ ವಿಚಾರ ಮಾಡಬಾರ್ದು, ಮತ್ತು ತಾನಾಗೆ ಸತ್ತಿರುವಂಥದ್ದು ತಿನ್ನಬಾರ್ದು, ಈ ವಿಷಯ ಹೇಳ್ತಾರೋ ತಪ್ಪ ಸಬ್ಬಾತ್ನ ನೀವು ಪಾಲಿಸ್ಬೇಕು, ಸಬ್ಬಾತ್ ದಿನ ಕೆಲಸ ಮಾಡಬಾರ್ದು ಅನ್ನೋದನ್ನ ಅವ್ರು ಹೇಳೋದೇ ಇಲ್ಲ ಆವಾಗಲೂ ಕೂಡ. ಯಾಕಂದರೆ ಅದೆಲ್ಲ ಬಂದು ಹಳೆ ಒಡಂಬಡಿಕೆ ಸೇರಿದಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ಯೂದರಿಗೆ ಇದೆಲ್ಲ ನೀವು ಪಾಲಿಸಿದ್ರೆ ನೀವು ಬದುಕಿರ್ಬೋದು, ಅಂದರೆ ದೇವ್ರ ಮುಂದೆ ನೀವು ನೀತಿವಂತರಾಗಿ ಬಾಳ್ಬೋದು ಅಂತ ದೇವ್ರು ಕೊಟ್ಟಿದ್ರು. ಆದರೆ ಅದರಿಂದ ಅವರಿಗೆ ಜೀವ ಸಿಕ್ಕಲಿಲ್ವಲ್ಲ, ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ. ನೆಕ್ಸ್ಟ್ 11 ಕೂಡ, ಇದಲ್ಲದೆ ಕರ್ಮ ಮಾರ್ಗದಿಂದ ಯಾವನು ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲವೆಂಬುದು ನೋಡಿ ಸ್ಪಷ್ಟವಾಗಿದೆ. ನೋಡಿದ್ರ, ಕರ್ಮ ಮಾರ್ಗದಿಂದ ಅಂದರೆ ಆ ದೇವರು ಹೇಳಿದಂಥ ಆಜ್ಞೆಲೆಲ್ಲ ಪಾಲಿಸೋದ್ರಿಂದ ಅವನು ನೀತಿವಂತನಾಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಹೇಳ್ತಿದ್ದಾರೆ ನೋಡಿ. ತಿರ್ಗೋದಿ, ಇದಲ್ಲದೆ ಕರ್ಮ ಮಾರ್ಗದಿಂದ ಯಾವನು ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲವೆಂಬುದು ಸ್ಪಷ್ಟವಾಗಿದೆ. ನೋಡಿದ್ರ, ಅದರಿಂದ ನಮ್ಮ ಸ್ವಂತ ಎಫರ್ಟ್ಸಿಂದ ನಾವು ಧರ್ಮಶಾಸ್ತ್ರ ಹೇಳಿದ್ದೆಲ್ಲ ನಾವು ಪಾಲಿಸ್ತಿದ್ದೇವೆ ಅನ್ನೋ ಒಂದು ಮಾರ್ಗದಲ್ಲಿ ನಾವು ರಕ್ಷಣೆ ಹೊಂದೋಕ್ಕೆ ಆಗುವುದೇ ಇಲ್ಲ ಅನ್ನೋದು ಕ್ಲಿಯರಾಗಿ ಪ್ರೂವ್ ಆಗೋಯ್ತು. ಅದಕ್ಕೆ ದೇವರು ಯೂದರಿಗೆ ಒಂದು 1800 ವರ್ಷವರೆಗೂ ನ್ಯಾಯ ಪ್ರಮಾಣದಿಂದ ಅವ್ರಿಗೆ ಟೈಮ್ ಕೊಟ್ಟರು. ಆದರೆ ಅವರು ಏನು ಮಾಡೋಕ್ಕಾಗಿಲ್ಲ, ಅವರು ಅದನ್ನು ಪಾಲಿಸಿ ದೇವ್ರ ಮುಂದೆ ಸಿದ್ಧಿಗೆ ಬರಲಿಕ್ಕಾಗಲಿಲ್ಲ. ಆದ್ದರಿಂದನೇ ಆಮೇಲೆ ಯೇಸುನ ಕಳಿಸಿ, ಯೇಸು ಪರಿಪೂರ್ಣವಾಗಿ ಎಲ್ಲವನ್ನು ಪಾಲಿಸಿ ಆತನು ನಮ್ಮ ಸ್ಥಳದಲ್ಲಿ ಆತನು ಬಲಿಯಾದ್ದರಿಂದ ಆತನು ನಂಬಿದ್ರೆ ಸಾಕು, ನಾವು ನೀತಿವಂತರಾಗ್ಬಿಡ್ತೀವಿ. ಅದನ್ನು ಇಲ್ಲಿ ನೆಕ್ಸ್ಟ್ ಹೇಳೋದು ನೋಡಿ. ಯಾಕಂದರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂದು ಬರೆದದೆ. ನೀತಿವಂತನು ನಂಬಿಕೆಯಿಂದ ಬದುಕ್ತಿದ್ದೇವೆ ನಾವು. ಆತನ ನಂಬಿದ್ವಿ, ಆತನ ಎಲ್ಲವನ್ನೂ ಪಾಲಿಸಿ ಪರ್ಫೆಕ್ಟಾಗಿ ಅವರು ದೇವರ ಆಜ್ಞೆಯನ್ನು ಕೈಕೊಂಡು ಆಮೇಲೆ ಅವ್ರು ಸಾಯಬಾರ್ದು, ಆದರೆ ನಮಗೋಸ್ಕರ ಸತ್ತಿದ್ರಿಂದ ಅವರ ನೀತಿ ದೇವರು ನಮಗೆ ಕೊಡ್ತಿದ್ದಾರೆ ನಂಬಿಕೆಯಿಂದ ಅವರ. ಆದ್ದರಿಂದ ಧರ್ಮಶಾಸ್ತ್ರನ ಮಾಡಿ ಎಲ್ಲನ ಕರೆಕ್ಟನ್ನು ಮಾಡ್ಕೊಂಬಂದರೆ ಬದುಕಿರ್ಬೋದು. ಅವ್ರು ಯಾರನ್ನ ಇದ್ದಾರಾ? ಇಲ್ಲ. ಯಾಕಂದರೆ ಯಾರೂ ಅದನ್ನು ಪರಿಪೂರ್ಣವಾಗಿ ಮಾಡಲಿಕ್ಕಾಗಿಲ್ಲ ಅನ್ನೋದನ್ನು ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಸೊ ಹಂಗಿರ್ಬೇಕಾದ್ರೆ ಧರ್ಮಶಾಸ್ತ್ರ ಯಾಕೆ ಕೊಟ್ಟರು? ಫಸ್ಟೇ ಯೇಸು ಬಂದಿರ್ಬೋದಾಯ್ತಲ್ಲ. ಯಾಕೆ ಮೋಶೆ ಮೂಲಕ ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡು ಈ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಯಾಕೆ ಕೊಟ್ಟರು ಅಂದರೆ, ಫಸ್ಟು ಅದರ ಮೂಲಕ ಜನಗಳಿಗೆ ಏನು ರಿಯಲೈಸ್ ಆಗುತ್ತೆ ಅಂದರೆ, ನ್ಯಾಯ ಪ್ರಮಾಣದ ಮೂಲಕ ಅದನ್ನು ನಾವೇ ಪಾಲಿಸಿ ನಾವು ನೀತಿವಂತರಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಪಾಠನ ಅವ್ರು ಕಲಿಬೇಕಾಗಿತ್ತು. ಅದಕ್ಕಾಗಿಯೇ ಅವರಿಗೆ ದೇವ್ರ ನ್ಯಾಯ ಪ್ರಮಾಣ ಕೊಟ್ಟರು. ಇಲ್ಲಾಂದರೆ ಮನುಷ್ಯ ಏನು ಮಾಡ್ತಿದ್ದ? ಯೇಸು ಯಾಕೆ ಬರಬೇಕಿತ್ತು? ದೇವ್ರು ಯಾಕೆ ತನ್ನ ಮಗನ ಕಳಿಸಿ ಶಿಲುಬೆ ಮೇಲೆ ಸಾಯಬೇಕಿತ್ತು? ನಮಗೆ ಎಲ್ಲ ಹೇಳ್ಬಿಟ್ಟಿದ್ರೆ ನಾವೇ ಅದರ ಪ್ರಕಾರ ನಡ್ಕೊಂಬಿಡ್ತಿದ್ವಿ ಅಂತ ಹೇಳ್ತಾರಲ್ಲ. ಹಂಗೆ ಹೇಳೋಕ್ಕಾಗೋದಕ್ಕೆ ಅವಕಾಶ ಕೊಡ್ದಂಗೆ ಫಸ್ಟ್ ಕೊಟ್ಟರು, ರೂಲ್ಸ್ ರೆಗ್ಯುಲೇಷನ್ ಕೊಟ್ಟರು. ಇದು ಕರೆಕ್ಟ್, ಇದು ತಪ್ಪು, ಇದು ಮಾಡಿರಿ, ಇದು ಮಾಡಬೇಡ್ರಿ ಅಂತ ಎಲ್ಲ ಬರ್ಬಾರ್ದು ಕೊಟ್ಟರು. ಆದರೆ ಮನುಷ್ಯ ಮಾಡೋಕ್ಕಾಗಿಲ್ಲ. ಅವನಿಗೆ ಉದ್ದೇಶ ಇದ್ರೂ ಮಾಡಬೇಕಂತ ಮಾಡಲಿಕ್ಕಾಗಿಲ್ಲ ಅಲ್ವ. ಆಗ ಯೇಸು ಸ್ವಾಮಿ ಬಂದಾಗ ಹಾಗೇನಾಯ್ತು ಅವನಿಗೆ ಗೊತ್ತಾಯಿತು ಅಲ್ವಾ. ಯೇಸು ಸ್ವಾಮಿಯ ವಿಶೇಷತ್ವ ಅದನ್ನು ಇದೆಲ್ಲ ಮಾಡುವಾಗ ಇದೆಲ್ಲ ಅವನಿಗೆ ಯೇಸು ಸ್ವಾಮಿ ನಮಗೆ ಬೇಕು ಅನ್ನೋ ಒಂದು ರಿಯಲೈಸೇಷನ್ ಬರಲಿ ಅನ್ನೋದಕ್ಕಾಗಿ ಕೊಟ್ಟಿದ್ರು. ಈಗ ತಪ್ಪು ಮಾಡಿದಾಗ ಪಾಪ ವಿಮೋಚನೆಗಾಗಿ ಅವನು ಹೊರೆಯನ್ನು ತಗೊಂಬಂದು ಹೊರೆ ಮೇಲೆ ಪಾಪನ ಹಾಕಿ ಅದನ್ನು ಕಡಿದು ಅದರ ರಕ್ತನ ಚೆಲ್ಲಿ ಇವನು ಪಾಪ ವಿಮುಕ್ತಿ ಆಯಿತು ಅಂದ್ಕೊತಿದ್ದ ಅಲ್ವರ. ಅವನಿಗೆ ಮೈಂಡ್ ಸೆಟ್ ಮಾಡ್ತಾಯಿದ್ರು. ಆದರೆ ಒಂದು ಹೋರಿ ನಮ್ಮ ಪಾಪಕ್ಕೆ ಅದು ಬಲಿ ಕೊಟ್ಟರೆ ಆಗ್ಬಿಡ್ತದ ಅಲ್ವರ. ಅದರ ರಕ್ತದಿಂದ ನಾನು ನೀತಿವಂತನಾಗಕ್ಕಾಗತ್ತೆ? ಇಲ್ಲ. ಯಾಕಂದರೆ ಮನುಷ್ಯನೇ ಈಕ್ವಲ್ಲು. ಮನುಷ್ಯ ಮಾಡಿದಂಥ ಪಾಪಕ್ಕೆ ಇನ್ನೊಂದು ಮನುಷ್ಯನೇ ಬಂದು ಆ ಒಂದು ದಂಡನೆಯನ್ನು ಅನುಭವಿಸ್ಬೇಕು. ಒಂದು ಕುರಿಮರಿ ಆಗಲಿ, ಒಂದು ಮೇಕೆ ಆಗಲಿ, ಅದು ಪಾಪನ ನಿವೃತ್ತಿ ಮಾಡೋಕ್ಕಾಗಲ್ಲ. ಆದರೆ ಮನುಷ್ಯನಿಗೆ ಮೈಂಡನ್ನ ಪ್ರಿಪೇರ್ ಮಾಡೋದಕ್ಕಾಗಿ ಈ ರೀತಿ ಆಚಾರಗಳೆಲ್ಲ ಕೊಟ್ಟಿದ್ದರು. ಆದರೆ ನಿಜ ಸ್ವರೂಪ ಯಾರು? ಕ್ರಿಸ್ತನು ಅನ್ನೋದನ್ನ ನಾವು 24 ಓದ್ಕೊಂಬರ್ಬೋದು. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು
ಕಾಯುವ ಆಳಿನಂತಾಗಿದೆ. ಹ್ಞೂ ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ನೋಡಿದ್ರ, ಇಲ್ಲಿ ಕಾಯುತ್ತದೆ ಅಂತ ಹೇಳಿದ್ರು. ಇಂಗ್ಲೀಷ್ನಲ್ಲಿ ಚೆನ್ನಾಗಿದೆ, ವೇರ್ ಫಾರ್ ದ ಲಾ ವಾಸ್ ಅವರ್ ಸ್ಕೂಲ್ ಮಾಸ್ಟರ್ ಟು ಬ್ರಿಂಗ್ ಅಸ್ ಟು ಕ್ರೈಸ್ಟ್. ಸ್ಕೂಲ್ ಮಾಸ್ಟರ್ ಅಂದರೆ ನಮಗೆ ಉಪಾಧ್ಯಾಯರು ಅಲ್ವಾ, ನಮಗೆ ಬೇಕಾದ ಬೇಸಿಕ್ಸ್ ಎಲ್ಲ ಹೇಳ್ಕೊಡ್ತಾರೆ. ಆದರೆ ನಾವು ಪರಿಪೂರ್ಣ ಜ್ಞಾನಕ್ಕೆ ಬರುವಂತೆ ಇದು ಪ್ರಿಪೇರ್ ಆಗ್ತೇವೆ. ಸ್ಕೂಲಲ್ಲಿ ಇದ್ದ ತನಕ ನಾವು ಸ್ಕೂಲ್ ಮಾಸ್ಟರ್ ಕೆಳಗಿರ್ತೀವಿ. ಆಮೇಲೆ ಏನಾಗ್ಬಿಡ್ತೀವಿ, ನಾವು ಪಾಸಾಗಿ ಹೋದ್ಮೇಲೆ ಅದು ಸ್ಕೂಲ್ ಮಾಸ್ಟರ್ ನಮಗೆ ಬೇಕಾಗಲ್ಲ ಅಲ್ವ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ ನೆಕ್ಸ್ಟು. ಆದರೆ ಕ್ರಿಸ್ತ ನಂಬಿಕೆಯು ಬಂದಿರಲಾಗಿ ನಾವಿನ್ನು ಕಾಯುವವನ ಕೈ ಕೆಳಗಿರುವವರಲ್ಲ. ಕಾಯುವನಂದ್ರೆ ಅಲ್ಲಿ ಸ್ಕೂಲ್ ಮಾಸ್ಟರ್ ಅಂತ ಇರಬೇಕು. ಸ್ಕೂಲ್ಗೆ ಹೋಗುವಾಗ ಸ್ಕೂಲ್ ಹಿಂಗೆ ಮಾಡು ಹಂಗೆ ಮಾಡು ಎಲ್ಲ ಹೇಳ್ಕೊಡ್ತಾರೆ, ಶ್ರದ್ಧೆ ಹೇಳ್ಕೊಡ್ತಾರೆ. ಅದೆಲ್ಲ ಪಾಸ್ ಆದಮೇಲೆ ನಮಗೇನಕ್ಕೆ ಬೇಕು? ಹಂಗೆ ಧರ್ಮಶಾಸ್ತ್ರ ನಮಗೆ ಪ್ರಿಪೇರ್ ಮಾಡ್ತು ನಮ್ಮನ್ನು. ಕ್ರಿಸ್ತನಲ್ಲಿ ಬರೋ ತನಕ ಅದು ನಮ್ಮನ್ನು ಕಾಯ್ತಿತ್ತು. ಆದರೆ ಆಮೇಲೆ ಕಾಯುವವನು ನಮಗೆ ಬೇಕಿಲ್ಲ ಅಂತ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಸೋದರ ಸೋದರಿ, ಈಗ ಕ್ರೈಸ್ತರನ್ನು ಯಾರು ಯೂದರಾಗಲಿ ಬೇರೆಯವರಾಗಲಿ ಬಂದು ನೀವು ಈ ದಿನ ಆಚರಿಸ್ತಿಲ್ಲ, ಈ ಥರ ಮಾಂಸ ತಿಂತಿದ್ದೀರಾ, ಈ ರೀತಿ ಮಾಡ್ತಿಲ್ಲ, ಈ ರೀತಿ ಮಾಡ್ತಿದ್ದೀರಾ, ಈ ಹಬ್ಬ ಮಾಡ್ತಿಲ್ಲ, ಹುಣ್ಣಿಮೆ ಮಾಡ್ತಿಲ್ಲ ಅನ್ನೋ ವಿಷಯದಲ್ಲಿ ಯಾರು ಏನು ಮಾಡೋಂಗಿಲ್ಲ, ತೀರ್ಪು ಮಾಡೋಂಗಿಲ್ಲ ಅನ್ನೋದನ್ನು ಅಲ್ಲಿ ಹೇಳ್ತಿದ್ದಾರೆ ಅಲ್ವರ. ಯಾಕಂದರೆ ಇದರಿಂದ ರಕ್ಷಣೆ ಆಗಲಿಲ್ಲ. ಇದನ್ನು ವೀಕೆಂಡ್ ಬೆಗ್ಗರ್ಲಿ ಎಲಿಮೆಂಟ್ಸ್ ಅಂತಾರೆ ನೋಡಿ, 4ನೇ ಅಧ್ಯಾಯ 9-10. ಈಗಲಾದರೂ ನೀವು ದೇವರನ್ನು ತಿಳುಕೊಂಡಿದ್ದೀರಿ. ಸರಿಯಾಗಿ ಹೇಳಬೇಕಾದರೆ ದೇವರು ನಿಮ್ಮನ್ನು ತಿಳುಕೊಂಡಿದ್ದಾನೆ. ಹೀಗಿರಲಾಗಿ ನೀವು ಕೆಲಸಕ್ಕೆ ಬಾರದ ದರಿದ್ರ ಬಾಲಬೋಧೆಗೆ ಮತ್ತು ಅಧೀನರಾಗಬೇಕೆಂದು ಅಪೇಕ್ಷಿಸಿ ಪುನಃ ಅದಕ್ಕೆ ತಿರುಗಿಕೊಳ್ಳುವುದು ಹೇಗೆ? ನೋಡಿದ್ರ, ಯೇಸು ಮೂಲಕ ನಾವು ರಕ್ಷಣೆ ಹೊಂದ್ಬಿಟ್ವಿ. ಅಲ್ಲಿ ತನಕ ಈ ಉಪದ್ರ ಎಲ್ಲ ಬೇಕಿತ್ತು. ಅದರಿಂದ ನಮಗೆ ನೀತಿ ಸಿಕ್ಕಲಿಲ್ಲ, ನಮಗೆ ರಕ್ಷಣೆ ಸಿಕ್ಕಲಿಲ್ಲ. ಅದೆಲ್ಲದರಿಂದ ಯೇಸು ನಮ್ಮನ್ನು ಬಿಡುಗಡೆ ಮಾಡಿದ್ಮೇಲೆ ತಿರ್ಗಾ ಅದಕ್ಕೆ ಹೋಗುವುದು ಏನು ಅಂತ ಹೇಳ್ತಾರೆ ನೋಡಿ. ಅರ್ಥ ಮಾಡ್ಕೊಳ್ಳಿ. ಎಲ್ಲ ಸ್ಕೂಲ್ ಆಯಿತು, ಕಾಲೇಜ್ ಆಯಿತು, ಎಲ್ಲ ಹೋದ್ಮೇಲೆ ತಿರ್ಗಾ ಹೋಗಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕೂತ್ಕೊತೀನಿ ಅಂದರೆ ಅರ್ಥ ಇದೆಯಾ? ಹಂಗಾಗೋಯ್ತು. ಅದನ್ನು ಇನ್ನೊಂದು ಸತಿ ಹೇಳಿ ಓದಿ. ಈಗಲಾದರೂ ನೀವು ದೇವರನ್ನು ತಿಳುಕೊಂಡಿದ್ದೀರಿ. ಸರಿಯಾಗಿ ಹೇಳಬೇಕಾದರೆ ದೇವರು ನಿಮ್ಮನ್ನು ತಿಳುಕೊಂಡಿದ್ದಾನೆ. ಹೀಗಿರಲಾಗಿ ನೀವು ಕೆಲಸಕ್ಕೆ ಬಾರದ ದರಿದ್ರ ಬಾಲಬೋಧೆಗೆ ಮತ್ತು ಅಧೀನರಾಗಬೇಕೆಂದು ಅಪೇಕ್ಷಿಸಿ. ಕೆಲಸಕ್ಕೆ ಬಾರದ ಬಾಲಬೋಧನೆಗೆ ಅಂತ ಹೇಳ್ತಾರೆ ನೋಡಿ ಇನ್ನೊಂದ್ಸತಿ. ಹೀಗಿರಲಾಗಿ ನೀವು ಕೆಲಸಕ್ಕೆ ಬಾರದ ದರಿದ್ರ ಬಾಲಬೋಧೆಗೆ. ಏನ್ರಿ ಕೆಲಸಕ್ಕೆ ಬಾರದ ದರಿದ್ರ ಬಾಲಬೋಧೆ ಅಂತ ಅಂದ್ರೆ ಅದರಿಂದ ನಮಗೇನು ಪ್ರಯೋಜನ ಇಲ್ಲ ಅಂತಾರೆ ಅಲ್ವರ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ. ಯೂದರಿಗೆ ಕೊಟ್ಟಂಥ ಆಚಾರ್ಯಗಳ ಮೂಲಕ ಅವರು ಅದಕ್ಕೇನು ಕೆಲಸಕ್ಕೆ ಬರಲಿಲ್ಲ. ಅವರು ದೇವ್ರ ಮುಂದೆ ಪರಿಶುದ್ಧರಾಗಿ ಆಗೋದಕ್ಕೂ ಸಾಧ್ಯ ಆಗಲಿಲ್ಲ. ಅವ್ರು ನೀತಿವಂತರಾಗಿ ಅವರು ಬಾಳ್ಲಿಕ್ಕಾಗಿಲ್ಲ. ಅವರು ಅದನ್ನು ಬ್ರೇಕ್ ಮಾಡಿಕೊಂಡೇ ಬಂದರು, ಆದರೆ ಅವ್ರನ್ನ ರಕ್ಷಿಸೋಕ್ಕೆ ಆಗಲಿಲ್ಲ ಅಲ್ವರ. ಎಷ್ಟು ಸಬ್ಬಾತ್ನ ಅವರು ಮಾಡ್ತಾಯಿದ್ರು, ಎಷ್ಟೆಲ್ಲ ಅವರು ಅಷ್ಟು ಕೇರ್ಫುಲ್ಲಾಗಿದ್ದರು. ಅದರಿಂದ ರಕ್ಷಣೆ ಇಲ್ಲ ಅವರಿಗೆ. ಈಗ ಯೂದರು ಎಷ್ಟೋ ಜನ ಮಾಡ್ತಿದ್ದಾರೆ, ಆದರೆ ಅದರಿಂದ ಏನು ಪ್ರಯೋಜನ? ಏನೂ ಇಲ್ಲ. ಅವ್ರು ಪಾಪಿಗಳಾಗೇ ಉಳಿದಿದ್ದಾರೆ, ದೇವ್ರ ಮುಂದೆ ಶಾಪಗ್ರಸ್ತರಾಗೇ ಇದ್ದಾರೆ. ಇದೆಲ್ಲದರಿಂದ ಯೇಸು ನಮಗೆ ವಿಮೋಚನೆ ಕೊಟ್ಟಿರೋದ್ರಿಂದ, ಅದನ್ನು ನಂಬುವುದರಿಂದಲೇ ನಮಗೆ ಎಲ್ಲ ನಾವು ನೀತಿವಂತರಾಗಿರೋದ್ರಿಂದ ತಿರ್ಗಾ ನೀವು ವಾಪಸ್ಸಲ್ಲಿ ಹೋಗೋದು ಹೆಂಗೆ ಅಂತ ಹೇಳಿ 10ನೇ ವಚನದಲ್ಲಿ, ನೀವು ಆಯಾ ದಿನಗಳನ್ನು, ಮಾಸಗಳನ್ನು, ಉತ್ಸವ ಕಾಲಗಳನ್ನು, ಸಂವತ್ಸರಗಳನ್ನು ನಿಷ್ಠೆಯಿಂದ ಆಚರಿಸುತ್ತೀರಿ. ನೋಡ್ತಾರ, ಇನ್ನು ನೀವೇನು ಮಾಡ್ತಿದ್ದೀರಾ? ಈ ಒಂದು ಕಾರ್ಯಗಳನ್ನ ಮಾಡ್ತಿದ್ದೀರಾ ಅಂತಾರೆ ನೋಡಿ. ನೀವು ಆಯಾ ದಿನಗಳನ್ನು, ಅದೇ ಮಾಸಗಳನ್ನು, ಉತ್ಸವ ಕಾಲಗಳನ್ನು, ಸಂವತ್ಸರಗಳನ್ನು ನಿಷ್ಠೆಯಿಂದ ಆಚರಿಸುತ್ತೀರಿ. ನೋಡಿದ್ರೆ ಯೇಸುವಿಂದ ನಮಗೆಲ್ಲ ಬೇಕಾದೆಲ್ಲ ಸಿಕ್ಕಿದ್ಮೇಲೆ ಪಾಪ ಕ್ಷಮಾಪಣೆ, ದೇವರ ಪ್ರೀತಿ, ನಿತ್ಯ ಜೀವದ ನಿರೀಕ್ಷೆ ಎಲ್ಲ ಸಿಕ್ಕಿದ್ಮೇಲೆ ತಿರ್ಗಾ ದಿನಗಳು, ಹಬ್ಬಗಳು ಅದನ್ನೆಲ್ಲ ನೀವು ಮಾಡ್ತಿದ್ದೀರಂದರೆ ನಿಮಗಾಗಿ ಪಟ್ಟ ಪ್ರಯಾಸನೇ ವೇಸ್ಟು ನಾನು ಅಂತಾರೆ. ಅದನ್ನು 11ನೇ ವಚನದಲ್ಲಿ ನಾವು ನೋಡ್ಬೋದು. ನಾನು ನಿಮಗೋಸ್ಕರ ಪ್ರಯಾಸ ಪಟ್ಟದ್ದು ನಿಷ್ಫಲವಾಯಿತೋ ಏನೋ ಎಂದು ನಿಮ್ಮ ವಿಷಯದಲ್ಲಿ ಭಯಪಡುತ್ತೇನೆ. ವ್ಯರ್ಥವಾಯ್ತೇನೋ ಅಂತ ನನಗನ್ನಿಸ್ತಿದೆ. ಅಂದರೆ
ಅದರಿಂದ ಪ್ರಯೋಜನ ಇಲ್ಲ ಅಲ್ವರ. ಅದನ್ನು ನಾವು ತಿಳ್ಕೊಬೇಕು. ಅದರಿಂದ ನಾವು ತಿರ್ಗಾ ಪಾಠಕ್ಕೆ ಬರೋದಾದರೆ ಏನು ಹೇಳಿದ್ರು, ಈ ಒಂದು ಸಬ್ಬಾತ್ ವಿಷಯದಲ್ಲಾಗಲಿ ಹಬ್ಬ ಹುಣ್ಮೆಗಳ ವಿಷಯದಲ್ಲಾಗಲಿ ನಿಮ್ಮನ್ನು ಯಾರೂ ದೋಷಿಗಳಾಗಿ ಎಣಿಸದಂತೆ ನೋಡಿಕೊಳ್ಳಿರಿ, ಯಾಕಂದರೆ ನಾವು ಅದರ ಕೆಳಗೆ ಇಲ್ಲ ಅಂತ ಬಂತಲ್ಲ. ಈಗ ಅದನ್ನು ಇಟ್ಕೊಂಡು ಮತ್ತು ಕೆಲವು ವಚನ ಎಲ್ಲ ಬಂತಲ್ಲ, ಕೆಲವರು ಒಂದು ದಿನಾನ ವಿಶೇಷ ಅಂತಾರೆ, ಕೆಲವ್ರಿಗೆ ಎಲ್ಲ ದಿನಾನೂ ಒಂದೇ ಥರ ಅಂತ. ಇದನ್ನು ಇಟ್ಕೊಂಡು ಕೆಲವರು ಏನು ಮಾಡಿಬಿಡ್ತಾರೆ, ಈಗ ನಮಗೆ ಯಾವ ದಿನವೂ ಶ್ರೇಷ್ಠ ಇಲ್ಲ, ಸಬ್ಬಾತು ನಮಗೆ ಶ್ರೇಷ್ಠ ಇಲ್ಲ, ಭಾನುವಾರನೂ ನಮಗೆ ಶ್ರೇಷ್ಠ ಇಲ್ಲ, ನಾವು ಯಾವುದಿಂದಲಾದರೂ ಸೇರ್ಕೊಬೋದು, ನಮಗೆ ಎಲ್ಲದರಿಂದ ದೇವರು ವಿಮೋಚನೆ ಮಾಡಿಬಿಟ್ಟಿದ್ದಾರೆ. ಆವಾಗ ನಾವು ಏನು ಅರ್ಥ ಮಾಡ್ಕೊಬೇಕಂದ್ರೆ, ದೇವರು ನಮ್ಮನ್ನು ಧರ್ಮಶಾಸ್ತ್ರದ ಬಂಧತ್ವದಿಂದ ಬಿಡುಗಡೆ ಮಾಡಿದ್ದ ನಿಜ, ಅದ್ರ ಕೆಳಗೆ ನಾವು ದಾಸರಾಗಿಲ್ಲ ಈಗ ನಾವು. ಆದರೆ ಆ ಒಂದು ವಿಷಯಗಳೆಲ್ಲ ಹೇಳುವಾಗ, ಆ ದಿನ ಅನ್ನುವಾಗ ಸಬತ್ ಬಗ್ಗೆ ಹೇಳ್ತಿದ್ದಾರೆ. 7ನೇ ದಿನದ ನಾವು ಆಚರಿಸುವಂಥ ಒಂದು ಹಂಗಿನಲ್ಲಿ ಇಲ್ಲ ಅನ್ನೋದು ಹೇಳ್ತಿದ್ದಾರೆ. ಅಲ್ಲಿ ಭಾನುವಾರದ ಬಗ್ಗೆ ಹೇಳಿಲ್ಲ. ವಾರದ ಮೊದಲನೇ ದಿವಸ ನಮಗೆ ವಿಶೇಷವಾಗಿ ಇರೋದ್ರ ಬಗ್ಗೆ ಅಲ್ಲಿ ಹೇಳಿಲ್ಲ. ಅಲ್ಲಿ ಯೂದರುಗಳು ಸಬಾತ್ ದಿನದಲ್ಲಿ ಆಚರಿಸೋದ್ರಿಂದ ಪ್ರಯೋಜನ ಇಲ್ಲ ಅನ್ನೋದನ್ನ ಅಲ್ಲಿ ನಮಗೆ ತೋರಿಸಿದ್ದಾರೆ. ಆದರೆ ಈಗ ವಾರದ ಮೊದಲನೇ ದಿವಸ ಭಾನುವಾರ ನಮಗೆ ಅದೇನಾದರೂ ವಿಶೇಷವಾಗಿದೆಯಾ ಅಂದರೆ ಅದು ಇನ್ನೊಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಬೇಕು. ಯಾಕಂದರೆ ನಾವು ಯೇಸು ಸ್ವಾಮಿ ಬಂದು ನಮಗಾಗಿ ಸತ್ತು ಪುನರುತ್ಥಾನ ಆದಮೇಲೆ ಬಂದಂಥ ಒಂದು ಕಾಲದಲ್ಲಿದ್ದೇವೆ. ಅವರ ಹೊಸ ಒಡಂಬಡಿಕೆ ಕಾಲದಲ್ಲಿ ಇರುವಾಗ ನಮಗೆ ಸಬಾತ್ ಒಂದು ವಿಶೇಷವಾಗಿಲ್ಲ. ಈಗ ಅದನ್ನು ನಾವು ಪಾಲಿಸಬೇಕಾಗೇ ಇಲ್ಲ. ಆ ವಿಷಯದಲ್ಲಿ ಯಾರೂ ತೀರ್ಪು ಮಾಡಬಾರ್ದು. ಆದರೆ ವಾರದ ಮೊದಲನೇ ದಿವಸ ನಮಗೆ ವಿಶೇಷವಾಗಿ ಇದೆ. ಅದಕ್ಕಾಗಿ ಕ್ರೈಸ್ತರೆಲ್ಲ ಭಾನುವಾರದಲ್ಲಿ ಅವರು ಸೇರಿಕೊಂಡು ದೇವರನ್ನ ಆರಾಧನೆ ಮಾಡೋದು ಇದೆಲ್ಲ ನಡೀತದೆ. ಇದನ್ನು ಸಬಾತ್ಗೂ ನಾವು ಕನ್ಫ್ಯೂಸ್ ಮಾಡ್ಕೊಬಾರ್ದು. ಇವಾಗವರೆಗೂ ನಾವು ಓದಿದ ವಚನಗಳೆಲ್ಲ ಸಬಾತ್ ವಿಷಯದ ಬಗ್ಗೆ, ದಿನ ಅಂದರೆ ಸಬಾತ್ ದಿನದ ಬಗ್ಗೆ, ಯೂದರಿಗೆ ಕೊಟ್ಟಂಥ ಆ ದಿವಸದ ಬಗ್ಗೆ, ಅದರ ಕೆಳಗೆ ನಾವು ಇಲ್ಲ, ಅದು ಮಾಡೋದು ನಮಗೆ ಏನು ಪ್ರಯೋಜನ ಇಲ್ಲ ಅನ್ನೋದನ್ನ ಹೇಳ್ಕೊಂಬಂದರು. ಆದರೆ ಅದನ್ನು ತೆಗೆದು ಭಾನುವಾರನೇ ನಮಗೆ ಬೇಕಿಲ್ಲ, ವಾರದ ಮೊದಲನೇ ದಿವಸ ಭಾನುವಾರದಲ್ಲಿ ಸೇರಿಕೊಳ್ಳೋದೇ ನಮಗೆ ಅಗತ್ಯ ಇಲ್ಲ, ನಾವು ಯಾವ ದಿವಸ ಬೇಕಾದ್ರೆ ಸೇರಿಕೊಳ್ಳೋದು ಅನ್ನೋದು ತಪ್ಪಾಗ್ಬಿಡ್ತದೆ. ಯಾಕಂದರೆ ಇದು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಪ್ರಾಣನ ಕೊಟ್ಟ ನಂತರ ಆದಿ ಸಭೆಯಲ್ಲಿ ದೇವರು ತಗೊಂಬಂದಂಥ ಒಂದು ಕಾರ್ಯವಾಗಿರ್ತದೆ.